ಹಲ್ಲೆಲೂಯ. ಸೊ ಪ್ರಾರ್ಥನೆಯ ಮುಖ್ಯ ಕೆಲಸ ಬರ ನಮ್ಮ ಬೇಡಿಕೆಗಳನ್ನ ದೇವರ ಸನ್ನಿಧಾನದಲ್ಲಿ ಇಡೋದಲ್ಲ. ಪ್ರಾರ್ಥನೆಯ ಮೂಲವಾದಂತ ಕೆಲಸ ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಇರಿಸಿಕೊಂಡು ನಮ್ಮನ್ನು ನಾವು ದೇವರ ಚಿತ್ತದಂತೆ ಸರಿಪಡಿಸಿಕೊಳ್ಳೋದು. ಹಲ್ಲೆಲೂಯ. ದೇವರಂತೆ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳೋದು, ದೇವರ ಗುಣಗಳಂತೆ ನಮ್ಮ ಗುಣಗಳನ್ನ ಮಾರ್ಪಡಿಸಿಕೊಳ್ಳೋದೇ ನಿಜವಾದಂತ ಪ್ರಾರ್ಥನೆ, ಹಾಗೂ ಇದೇ ಪ್ರಾರ್ಥನೆಯ ಮುಖ್ಯ ಕಾರ್ಯವಾಗಿದೆ. ಹಲ್ಲೆಲೂಯ. ಕಳೆದ ವಾರ ಟೆಫಿಲ ಪ್ರಾರ್ಥನೆ ಯಾವೆಲ್ಲ ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ? 67 ಅಧ್ಯಾಯ ಎಂಬುದಾಗಿ ನಾ ಹೇಳಿದ್ದೇನೆ. ಆದ್ರೆ 3 ಅಧ್ಯಾಯಗಳಲ್ಲಿ ನಾವು ಅದನ್ನ ಧ್ಯಾನ ಮಾಡಿದ್ವಿ. ಮೊದಲನೇದಾಗಿ 1 ಅರಸುಗಳು 8ನೇ ಅಧ್ಯಾಯ 31ನೇ ವಚನ. ಅಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸೊಲೊಮೋನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ತನ್ನ ಜನರನ್ನ ಕ್ಷಮೆ ಮಾಡುವಪ್ಪ. ತನ್ನ ಜನರು ಒಂದು ವೇಳೆ ತಮ್ಮನ್ನು ತಾವು ತಿದ್ದಿಕೊಂಡು ನಿನ್ನ ಸನ್ನಿಧಾನಕ್ಕೆ ಬರುವಾಗ, ನಿನ್ನ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡುವಾಗ, ನೀನು ಪರಲೋಕದಿಂದ ಲಾಲಿಸಿ ಅವರ ಪ್ರಾರ್ಥನೆಗಳನ್ನ ನೆರವೇರಿಸು ಎಂಬುದಾಗಿ ಸೊಲೊಮೋನನು ಪ್ರಾರ್ಥನೆ ಮಾಡ್ತಾನೆ. ಈ ಟೆಫಿಲ್ಲ ಪ್ರಾರ್ಥನೆಯನ್ನ ಅವನು ಮಾಡಿದ ತಕ್ಷಣವೇ ಏನಾಗುತ್ತೆ? 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ಪರಲೋಕದಿಂದ, ಶಬ್ದವಾಗಿ ಹೇಳಬೇಕು, ಪರಲೋಕದಿಂದ ಏನು ಬರುತ್ತೆ? ಸೊ ಪರಲೋಕದಿಂದ ಬೆಂಕಿ ತರಿಸುವಂತ ಪ್ರಾರ್ಥನೆ ಅನ್ಯ ಭಾಷೆ ಪ್ರಾರ್ಥನೆಗಿಂತ ಹೆಚ್ಚಿನದಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತ ಪ್ರಾರ್ಥನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಪ್ರಾರ್ಥನೆ ತರಬೇತಿಯಲ್ಲಿ ಹೇಳಿಕೊಟ್ಟಿದ್ದೆ, ದೇವರ ಆಲಯ ಹೊರಾಂಗಣದಲ್ಲಿ ಇರುತ್ತೆ. ಹೊರಾಂಗಣದಲ್ಲಿ ಯಾವಾಗ ಯಜ್ಞ ಅರ್ಪಣೆ ಆಗುತ್ತೋ ಅಲ್ಲೇ ಪರಲೋಕದ ಬೆಂಕಿ ಹಚ್ಚಲ್ಪಡೋದು ಎಂಬುದಾಗಿ. ಹಲ್ಲೆಲೂಯ. ಸೊ ಬೆಂಕಿ ಹಚ್ಚಲ್ಪಡೋದು ಒಳಗೆ ಅಲ್ಲ, ಹೊರಗೆ. ಅಂದ್ರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುತ್ತೇವಲ್ಲ ಅಲ್ಲಿ. ಹೊರಾಂಗಣದಲ್ಲಿ ಎಷ್ಟು ಜನರಿಗೆ ನೆನಪಿದೆ ರೀ? ಏನು ಮಾಡ್ತಾರೆ ಹೊರಾಂಗಣದಲ್ಲಿ? ಯಜ್ಞವನ್ನ, ಹೌದಾ ಇಲ್ಲ? ತಮ್ಮನ್ನು ತಾವು ಶುದ್ಧಿ ಮಾಡ್ಕೊಳ್ತಾರೆ, ಯಜ್ಞವನ್ನ ಅರ್ಪಿಸ್ತಾರೆ, ನಂತರ ಪರಲೋಕದ ಬೆಂಕಿ ಅಲ್ಲಿ ಇಳಿದು ಬರುತ್ತೆ. ಹೌದಾ ಇಲ್ವಾ? ಸೊ ಟೆಫಿಲ್ಲ ಪ್ರಾರ್ಥನೆ ಇದೇ ರೀತಿಯಾಗಿ ನೆರವೇರ್ಲಿಕ್ಕೆ ಇದೆ. ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಿರೋದು ನೋಡ್ತಿದ್ದೀರಾ? ಅರ್ಥ ಆಗ್ತಿದೆಯಾ? ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ದೇವರ ಆಲಯ ನಾವಾಗಿದ್ದೇವೆ ಅಂತ ಹೇಳುವಾಗ ನಾ 3 ಹಂತಗಳನ್ನ ತಿಳಿಸಿದ್ದೆ. ಅದೇ ರೀತಿಯಾಗಿ ಈ ಟೆಫಿಲ್ಲ ಪ್ರಾರ್ಥನೆಗಳು ಕೂಡ 3 ಹಂತದಲ್ಲಿ ಹೋಗುತ್ತೆ ಹಳೆ ಒಡಂಬಡಿಕೆಯಲ್ಲಿ. ಅದನ್ನು ನಾನು ತಿಳಿಸಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ನಂತರ ಯಾವ ವಚನದಲ್ಲಿ ನಾವು ಧ್ಯಾನ ಮಾಡಿದ್ವಿ? ಯೋನ 2:5-7 ಕರೆಕ್ಟ್. ಸೊ ಅಲ್ಲಿ ಏನಾಗುತ್ತೆ ಹೇಳ್ತೀರಾ? ಎಲ್ಲರೂ ಬಾಯಿಗಳನ್ನು ತೆಗೆದು ಹೇಳ್ರಿ. ಅಲ್ಲಿ ಏನಾಗುತ್ತೆ? ಯೋನನಿಗೆ ದೇವರು ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಎಲ್ಲಿಗೆ ಹೋಗ್ಬೇಕಂತ ಹೇಳಿರ್ತಾರೆ ಯೋನನಿಗೆ ದೇವರು? ಅವನಲ್ಲಿ ಹೋಗ್ತಾನೆ. ಆದ್ರೆ ಅಲ್ಲಿ ಏನಾಗುತ್ತೆ? ಸಮುದ್ರದಲ್ಲಿ ಸಮುದ್ರ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಂತರ ಆ ನಾವೆಯಲ್ಲಿ ಆ ಹಡಗಿನಲ್ಲಿ ಇದ್ದಂತವರು ಏನು ಮಾಡ್ತಾರೆ? ಯೋನನ್ನ ಎತ್ತಿ, ಆಗ ಏನಾಗುತ್ತೆ? ಎಷ್ಟು ದಿನ ಇರ್ತಾನೆ? ಅವನೆಲ್ಲಿಂದ ಪ್ರಾರ್ಥನೆ ಮಾಡ್ತಾನೆ ದೇವರಿಗೋಸ್ಕರ? ದೇವರು ಆ ಪ್ರಾರ್ಥನೆಯನ್ನ ಕೇಳಿ ಮತ್ತೆ ಎಲ್ಲಿಗೆ ಬಿಡ್ತಾರೆ? ನಿನೆವೆಗೆ ಬಿಡುತ್ತಾರೆ. ಅಲ್ಲಿ ಹೋಗಿ ಅವನ ಕಾರ್ಯವನ್ನ ಮಾಡ್ತಾನೆ. ಓಕೆ. ಆಮೇಲೆ ಇನ್ನೊಂದು ವಚನದಲ್ಲಿ ನಾವು ಅದನ್ನ ಧ್ಯಾನ ಮಾಡಿದ್ವಿ. ಯಾವುದದು? ಏಷಾಯ, ಹೇಳ್ಬೇಕೆಲ್ಲರೂ. ಏಷಾಯ 38:1-5 ವಚನ. ಅಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾನೆ, ನನ್ನ ರೋಗವನ್ನ ವಾಸಿ ಮಾಡು, ನನಗೆ ಆಯುಷ್ಯವನ್ನು ಕೊಡು ಎಂಬುದಾಗಿ. ದೇವರು ಅವನಿಗೆ ಆಯುಷ್ಯನ್ನ ಕೊಡ್ತಾರೆ. ಹಲ್ಲೆಲೂಯ. ಸೊ 3 ವಿಧಗಳಲ್ಲಿ ಈ ಪ್ರಾರ್ಥನೆ ಕಾರ್ಯ ಮಾಡಿರೋದನ್ನ ನಾವು ನೋಡಿದ್ದೇವೆ. ಹೌದಾ ಇಲ್ವಾ? ಒಂದು ಕ್ಷಮಾಪಣೆ, ಇನ್ನೊಂದು ಮತ್ತೆ ದೇವರ ಸೇವೆಯಲ್ಲಿ ನಡೆಸುವಂಥದ್ದು, ಅಂದ್ರೆ ಕಳೆದು ಹೋಗಿರುವಂತ ದೇವರ ಅಭಿಷೇಕವನ್ನ, ದೇವರ ಸೇವೆಯನ್ನ ಮತ್ತೆ ಈ ಪ್ರಾರ್ಥನೆ ನಾವು ಪಡೆದುಕೊಳ್ಳಬಹುದು. ಮತ್ತೆ ಕ್ಷಮಾಪಣೆಯನ್ನ ಈ ಪ್ರಾರ್ಥನೆ ಮುಖಾಂತರವಾಗಿ ನಾವು ಪಡೆದುಕೊಳ್ಳಬಹುದು. 3ನೇದಾಗಿ ನಮ್ಮ ರೋಗಗಳನ್ನ ಈ ಪ್ರಾರ್ಥನೆ ಮುಖಾಂತರವಾಗಿ ನಾವು ವಾಸಿ ಮಾಡಿಕೊಳ್ಳಬಹುದು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆಯಾ? ಹಲ್ಲೆಲೂಯ. ಪ್ರಾರ್ಥನೆ ಅಂದ್ರೆ ಎಷ್ಟು ಸಿಂಪಲ್ ಆಗಿ ನಾವು ಯೋಚನೆ ಮಾಡ್ತೇವೆ, ಬಟ್ ಪ್ರಾರ್ಥನೆ ಆಳವನ್ನ ದೇವರು ಎಷ್ಟು ಇಟ್ಟಿದ್ದಾರೆ ನೋಡ್ರಿ. ಎಷ್ಟು ಆಳವಾದಂತ ಸಂಗತಿಗಳನ್ನ ಪ್ರಾರ್ಥನೆಯಲ್ಲಿ ಅಡಗಿಸಿ ಇಟ್ಟಿದ್ದಾರೆ ನೋಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಕಳೆದ ವಾರ ಟೆಫಿಲ್ಲ ಪ್ರಾರ್ಥನೆ ಬಗ್ಗೆ ನಾವು ತಿಳಿದುಕೊಂಡೆವು. ಇವತ್ತು ನಾವು ಯಾವ ಪ್ರಾರ್ಥನೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೇವೆ? ಹಲಾಲ್ ಅನ್ನುವಂತ ಪದ. ಮುಂದಿನ ವಾರ ಯಾವ ಪ್ರಾರ್ಥನೆ ನಾವು ತಿಳಿದುಕೊಳ್ತೇವೆ? ಹೇಳಬೇಕು. ಸೆಲಾ. ಏನು? ಓಕೆ. ಇವತ್ತು ಫಲಾಲನ್ನ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಈಗಾಗಲೇ ಫಲಾಲ್ ಅನ್ನುವಂತ ಅರ್ಥ ಗೊತ್ತು. ಆದ್ರೆ ದೇವರು ಇದೇ ವಾರದಲ್ಲಿ ನಾನು ಪ್ರಾರ್ಥನೆಯಲ್ಲಿ ಇರುವಾಗ
ಒಂದು ಪ್ರವಾದನೆ ಯುಕ್ತವಾದಂತ ಮಾತನ್ನ ನಮ್ಮ ಸಭೆಗೆ ನಮಗೆ ಅನೇಕರಿಗೆ ಕೊಟ್ಟಿದ್ದಾರೆ ಈ ಫಲಾಲ್ ಪ್ರಾರ್ಥನೆ ಮಾಡೋದಕ್ಕೆ. ಹಲ್ಲೆಲೂಯ. ಸೊ ಈ ಫಲಾಲ್ ಪ್ರಾರ್ಥನೆಗೆ ಒತ್ತನ್ನು ಕೊಡುವಂತ, ಬಲವನ್ನು ಕೊಡುವಂತ ಇನ್ನೊಂದು ವಾಗ್ದಾನವನ್ನ, ಪ್ರವಾದನೆ ಯುಕ್ತವಾದಂತ ಮಾತನ್ನ ದೇವರು ನಮಗೆ ಈ ವಾರದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಜನ ಕೇಳೋದಕ್ಕೆ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯ. ಈ ವಾರವಿಡೀ ಈ ಫಲಾಲ್ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಈ ವಾಕ್ಯವನ್ನ ಧ್ಯಾನಿಸಿ, ಈ ವಾಕ್ಯವನ್ನ ಘೋಷಿಸಿ ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಪರವಾಗಿ ಯುದ್ಧವನ್ನ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲರೂ ಕೂಡ ತೆಗೆದುಕೊಳ್ಳೋಣ ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನ ಹಾಗೂ 8ರಿಂದ 10ನೇ ವಚನದ ತನಕ ನಾವೆಲ್ಲರೂ ಕೂಡ ಓದಿಕೊಳ್ಳುವಂತವರಾಗೋಣ. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ರಿಂದ 10ನೇ ವಚನ. ಎಲ್ಲರೂ ಕೂಡ ತೆಗೆದುಕೊಳ್ಳ್ರಿ. ಬಹಳ ಬಲವಾದಂತ ಮಾತು, ನಿಮಗೆ ಧೈರ್ಯವನ್ನ ಕೊಡುವಂತ ಮಾತು, ಈ ಫಲಾಲ್ ಪ್ರಾರ್ಥನೆಗೆ ಒತ್ತು ಕೊಡುವಂತ ದೇವರ ಮಾತು ಇದಾಗಿದೆ. ಎಲ್ಲರೂ ತೆಗೆದುಕೊಂಡಿದ್ದೀರಾ? ಎಲ್ಲರೂ ತೆಗೆದಿದ್ದೀರಾ ಬೈಬಲ್? ಓಕೆ, ರೆಡಿ? 1 2 3 ಗೋ. ನನ್ನ ಶತ್ರುವೇ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ನಾನು ಬಿದ್ದಿದ್ದರೂ ನಾ ಏಳುತ್ತೇನೆ. ಕತ್ತಲಲ್ಲಿ ಕೂತಿದ್ದರು, ಕತ್ತಲಲ್ಲಿ ಕೂತಿದ್ದರು ಯೆಹೋವನು ನನಗೆ ಬೆಳಕಾಗಿರುವನು, ಯೆಹೋವನು ನನಗೆ ಬೆಳಕಾಗಿರುವನು. ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ, ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು, ಆತನ ರೋಷವನ್ನು ತಾಳಿಕೊಂಡಿರುವೆನು. ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ, ಆತನು ತನ್ನ ವ್ಯಾಜ್ಯವನ್ನ ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು, ನನಗೆ ನ್ಯಾಯವನ್ನ ತೀರಿಸುವನು. ನನ್ನನ್ನು ಬೆಳಕಿಗೆ ತರುವನು, ನನ್ನನ್ನು ಬೆಳಕಿಗೆ ತರುವನು. ಆತನ ರಕ್ಷಣಾ ಧರ್ಮವನ್ನು ನೋಡುವೆನು, ಆತನ ರಕ್ಷಣಾ ಧರ್ಮವನ್ನ ನೋಡುವೆನು. ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು ಗಮನವಿಟ್ಟು ಕೇಳಬೇಕು. ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು. ನನ್ನನ್ನು ಜರೆದ ಶತ್ರುಗಳು ಇದನ್ನು ನೋಡುವಾಗ ಆ ನಾಚಿಕೆಯು ಅವರನ್ನು ಕವಿದುಕೊಳ್ಳುವುದು, ನಾನು ಅವರನ್ನು ಕಣ್ಣಾರೆ ನೋಡುವೆನು. ಎಲ್ಲರೂ ಕರಗಳನ್ನ ತಟ್ಟೋಣ ದೇವರು ಕೊಟ್ಟಂತ ಈ ಪ್ರವಾದನೆ ಯುಕ್ತವಾದಂತ ಮಾತಿಗೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಪ್ರಾರ್ಥನೆಯ ಮುಖ್ಯ ಕೆಲಸ ಬರ ನಮ್ಮ ಬೇಡಿಕೆಗಳನ್ನ ದೇವರ ಸನ್ನಿಧಾನದಲ್ಲಿ ಇಡೋದಲ್ಲ. ಪ್ರಾರ್ಥನೆಯ ಮೂಲವಾದಂತ ಕೆಲಸ ನಮ್ಮನ್ನ ನಾವು ದೇವರ ಸನ್ನಿಧಾನದಲ್ಲಿ ಇರಿಸಿಕೊಂಡು ನಮ್ಮನ್ನು ನಾವು ದೇವರ ಚಿತ್ತದಂತೆ ಸರಿಪಡಿಸಿಕೊಳ್ಳೋದು. ಹಲ್ಲೆಲೂಯ. ದೇವರಂತೆ ನಮ್ಮನ್ನ ನಾವು ಮಾರ್ಪಡಿಸಿಕೊಳ್ಳೋದು, ದೇವರ ಗುಣಗಳಂತೆ ನಮ್ಮ ಗುಣಗಳನ್ನ ಮಾರ್ಪಡಿಸಿಕೊಳ್ಳೋದೆ ನಿಜವಾದಂತ ಪ್ರಾರ್ಥನೆ. ಹಾಗೂ ಇದೇ ಪ್ರಾರ್ಥನೆಯ ಮುಖ್ಯ ಕಾರ್ಯವಾಗಿದೆ. ಹಲ್ಲೆಲೂಯ. ಇಲ್ಲಿ ಮೀಕನೆ ಹೇಳ್ತಾ ಇದ್ದಾನೆ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ನಾನು ಬಿದ್ದಿದ್ದರೂ ನಾನು ಎದ್ದೇಳುತ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ನಾನು ಕತ್ತಲಲ್ಲಿ ಕೂತಿದ್ದರೂ ಕೂಡ ಯೆಹೋವನು ನನಗೆ ಬೆಳಕಾಗುವಂತವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ತಾನು ಅರಿಕೆ ಮಾಡಿಕೊಳ್ತಾ ಇದ್ದಾನೆ, ಹೌದು, ನನ್ನ ಪಾಪದ ನಿಮಿತ್ತವಾಗಿ ಕೆಲವು ದಿನಗಳ ಕಾಲ ನಾನು ಕತ್ತಲಲ್ಲಿ ಜೀವಿಸಿರಬಹುದು. ನನ್ನ ಪಾಪದ ನಿಮಿತ್ತವಾಗಿ ಕೆಲವು ದಿನಗಳ ಕಾಲ ದೇವರ ಕೋಪವನ್ನು ನಾನು ಅನುಭವಿಸಿರಬಹುದು. ದೇವರ ವ್ಯಾಜ್ಯವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿರಬಹುದು. ಆದರೆ ಶತ್ರುವೇ, ನನ್ನ ದೇವರು ನೀತಿವಂತ ದೇವರಾಗಿದ್ದಾನೆ, ನನ್ನ ದೇವರು ನಂಬಿಗಸ್ತ ದೇವರಾಗಿದ್ದಾನೆ. ಆತನು ನನ್ನ ಮೇಲೆ ಕ್ಷಣ ಮಾತ್ರ ಕೋಪಗೊಳ್ಳುತ್ತಾನೆ, ಆದರೆ ಶಾಶ್ವತವಾದಂತ ಪ್ರೇಮದಿಂದ ನನ್ನನ್ನು ಸೆಳೆದುಕೊಳ್ಳುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನಾವೆಲ್ಲರೂ ಕೂಡ ಈ ವಚನವನ್ನ ಘೋಷಣೆ ಮಾಡುವಂತ ಸಮಯ ಇದಾಗಿದೆ. ಕಳೆದ ವಾರ ಟೆಫಿಲ್ಲ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಅಂದ್ರೆ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಮಾಡುವಂತ ಪ್ರಾರ್ಥನೆ, ದೇವರೇ ನನ್ನನ್ನು ಕ್ಷಮಿಸು ಅನ್ನುವಂತ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು ಅನ್ನುವಂತ ಪ್ರಾರ್ಥನೆ ಇವತ್ತು ಮಾಡಿದ್ದೇವೆ. ಇವತ್ತು ಶತ್ರುಗೆ ನಾವು ಹೇಳೋಣವಾ, ವೈರಿಯೇ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ. ವೈರಿಯೇ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ. ಈಗಾಗಲೇ ನನ್ನನ್ನು ನಾನು ದೇವರ ಸನ್ನಿಧಾನದಲ್ಲಿ ಸರಿಪಡಿಸಿಕೊಳ್ಳುತ್ತಾ ಬರ್ತಾ ಇದ್ದೇನೆ. ಹಲ್ಲೆಲೂಯ. ಈಗಾಗಲೇ ನನ್ನನ್ನು ನಾನು ದೇವರ ಸನ್ನಿಧಾನದಲ್ಲಿ ಸರಿಪಡಿಸಿಕೊಳ್ತಾ ಇದ್ದೇನೆ. ನೀನು ಅಂದುಕೊಳ್ಬೇಡ ನಾನು ಕತ್ತಲಲ್ಲೇ ಬಿದ್ದಿರ್ತೇನೆ ಎಂಬುದಾಗಿ. ಕತ್ತಲಲ್ಲೇ ದೇವರು ನನಗೆ ಬೆಳಕನ್ನು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು ಎಂಬುದಾಗಿ ದೇವರು ಬೆಳಕಿನಲ್ಲಿ ಹೇಳಿಲ್ಲ. ಕತ್ತಲಲ್ಲಿ ಬಿದ್ದವರಿಗೆ ದೇವರು ಹೇಳಿದ್ದು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ.
ಇವತ್ತು ವೈರಿಯ ಶೋಧನೆಯೋ ನಿಮ್ಮ ನಿರ್ಧಾರಗಳು ಇವತ್ತು ನಿಮ್ಮನ್ನ ಪಾಪದಲ್ಲಿ ಕತ್ತಲಲ್ಲಿ ತಳ್ಳಿರಬಹುದು. ಆದ್ರೆ ಇವತ್ತೆಲ್ಲರೂ ಕೂಡ ಗಂಟಲೆತ್ತಿ ಹೇಳೋಣವ, ಶತ್ರುವೇ ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ, ಶತ್ರುವೇ ನನ್ನ ವಿಷಯದಲ್ಲಿ ನೀನು. ಎಲ್ಲರೂ ಕೂಡ ಹೇಳೋಣ ಬಾಯಿಗಳನ್ನ ತೆಗೆದು, ಶತ್ರುವೇ ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ, ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ. ನಾನು ಬಿದ್ದಿದ್ದೇನೆ ಆದ್ರೆ ಏಳುತ್ತೇನೆ ಯೇಸುವಿನ ನಾಮದಲ್ಲಿ. ಎಲ್ಲರೂ ಕೂಡ ಹೇಳೋಣವಾ, ನಾನು ಬಿದ್ದಿದ್ದೇನೆ, ನಾನು ಏಳುತ್ತೇನೆ, ನಾನು ಬಿದ್ದಿದ್ದೇನೆ, ನಾನು ಏಳುತ್ತೇನೆ, ನಾನು ಬಿದ್ದಿದ್ದೇನೆ, ನಾನು ಏಳುತ್ತೇನೆ, ನಾನು ಬಿದ್ದಿದ್ದೇನೆ, ನಾ ಏಳುತ್ತೇನೆ, ನಾ ಬಿದ್ದಿದ್ದೇನೆ, ನಾ ಏಳುತ್ತೇನೆ. ಕತ್ತಲಲ್ಲಿದ್ದೇನೆ, ಯೆಹೋವನ ಬೆಳಕು ನನ್ನ ಮೇಲೆ ಬರುತ್ತೆ. ಕತ್ತಲಲ್ಲಿದ್ದೇನೆ, ಯೆಹೋವನ ಬೆಳಕು ನನ್ನ ಮೇಲೆ ಬರುತ್ತೆ, ಯೆಹೋವನ ಬೆಳಕು ನನ್ನ ಮೇಲೆ ಬರುತ್ತೆ, ಯೆಹೋವನ ಬೆಳಕು ನನ್ನ ಮೇಲೆ ಬರುತ್ತೆ. ನಾನು ಇದೇ ಕತ್ತಲೆಯಲ್ಲಿ ಜೀವಿಸೋದಿಲ್ಲ ಯೇಸುವಿನ ನಾಮದಲ್ಲಿ. ಈ ಕತ್ತಲು ನನ್ನ ಅಂತ್ಯವಲ್ಲ ಯೇಸುವಿನ ನಾಮದಲ್ಲಿ. ಕ್ರಿಸ್ತನ ನೀತಿಯ ಬೆಳಕೆ ನನ್ನ ಜೀವಿತದ ಅಂತ್ಯಸ್ಥಿತಿಯಾಗಿರುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕ್ರಿಸ್ತನ ನೀತಿಯ ಬೆಳಕು ನನ್ನ ಜೀವಿತದ ಅಂತ್ಯಸ್ಥಿತಿಯಾಗಲಿಕ್ಕಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಈ ಪ್ರವಾದನೆ ಹೇಳ್ತಾನೆ, ಈ ರೀತಿಯಾಗಿ ಹೇಳ್ತಾನೆ, ನಿನ್ನ ಶತ್ರುಗಳು ನಿನ್ನ ದೇವರು ಎಲ್ಲಿ ಎಂಬುದಾಗಿ ಕೇಳಿದ್ರಲ್ಲ, ದೇವರು ನನ್ನನ್ನು ಕತ್ತಲಿಂದ ಬೆಳಕಿಗೆ ತರುವಾಗ ಅವರ ಮುಖದ ಮೇಲೆ ನಾಚಿಕೆ ಬರೋದನ್ನ ನಾನು ನೋಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪುನರ್ಸ್ಥಾಪನೆ ಉಪವಾಸದ ಪ್ರಾರ್ಥನೆಯಲ್ಲಿ ನಿಮ್ಮ ವೈರಿಗಳ ಮುಖದಲ್ಲಿ ನಾಚಿಕೆ ಬರೋದನ್ನ ನೀವು ನೋಡಲಿಕ್ಕಿದ್ದೀರ ಯೇಸುವಿನ ನಾಮದಲ್ಲಿ. ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡಿದವರಿಗೆ ದೇವರ ಬೆಳಕು ಉತ್ತರ ಕೊಡಲಿಕ್ಕಿದೆ ಉಪವಾಸದ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಹೇಳ್ತಾನೆ ಸ್ಪಷ್ಟವಾಗಿ, ನನ್ನ ಪಾಪದ ನಿಮಿತ್ತವಾಗಿ ದೇವರ ಕೋಪ ಬಂದಿರಬಹುದು, ಆದ್ರೆ ನಾನು ಇದ್ರಲ್ಲೇ ಇರೋದಿಲ್ಲ. ದೇವ್ರು ನನ್ನ ಹೊರಗಡೆ ಕರ್ಕೊಂಡು ಬರ್ತಾನೆ, ನಾನು ಕತ್ತಲಲ್ಲೇ ಇರೋದಿಲ್ಲ. ಆತನು ನನಗಾಗಿ ಪ್ರಾಣವನ್ನ ಕೊಟ್ಟಿದ್ದಾನೆ, ನನಗಾಗಿ ರಕ್ತವನ್ನು ಸುರಿಸಿದ್ದಾನೆ. ಆ ನೀತಿವಂತನ ರಕ್ತ ಈಗಲೂ ಕೂಡ ನನ್ನನ್ನು ಕೂಗುತ್ತಾ ಇದೆ, ನಾ ಹೊರಗೆ ಬಂದೇ ಬರುತ್ತೇನೆ. ಇದು ಫಲಾಲ್ ಪ್ರಾರ್ಥನೆ, ಇದು ಫಲಾಲ್ ಪ್ರಾರ್ಥನೆ. ನಾನು ಬಿದ್ದಿದ್ದೇನೆ, ನಾ ಏಳುತ್ತೇನೆ, ದೇವರು ನನ್ನ ಪರವಾಗಿ ನ್ಯಾಯವನ್ನು ತೀರಿಸುತ್ತಾನೆ. ಯಾಕೆ ಈ ಪ್ರಾರ್ಥನೆ ನಾವು ಧೈರ್ಯವಾಗಿ ಮಾಡಬೇಕು ಗೊತ್ತಾ? ನನ್ನ ನಿನ್ನ ಪಾಪವನ್ನು ಈಗಾಗಲೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಜಡಿದು ಹಾಕಿಬಿಟ್ಟಿದ್ದಾನೆ. ಯೆಹೋವನ ವ್ಯಾಜ್ಯವನ್ನ ನಾ ಅನುಭವಿಸ್ತಿದ್ದೆ ಎಂಬುದಾಗಿ ಹೇಳಿದನಲ್ಲ, ಆ ಯೆಹೋವನ ವ್ಯಾಜ್ಯವನ್ನು ಈಗಾಗಲೇ ಯೇಸು ಸ್ವಾಮಿ ಅನುಭವಿಸಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ನೆರವೇರೋದನ್ನ ನೀವು ನೋಡ್ಲಿಕ್ಕಿದ್ದೀರ ಯೇಸುವಿನ. ನೀವು ಬೆಳಕಿನಂತೆ ಎದ್ದು ಹೊರಟು ಬರ್ತೀರ ಯೇಸುವಿನ ನಾಮದಲ್ಲಿ. ಇಷ್ಟು ದಿನಗಳ ಕಾಲ ನಿಮ್ಮ ಹೆಸರು ಅವಿತುಕೊಂಡಿರಬಹುದು, ಮರೆಯಲಿದ್ದಿರಬಹುದು, ಆದ್ರೆ ಯೆಹೋವನ ಬೆಳಕು ಜನಾಂಗಗಳು, ದೇಶಗಳು ನೋಡುವ ರೀತಿಯಲ್ಲಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವಂತವನಾಗಿದ್ದಾನೆ ಈ ಉಪವಾಸದ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಫಲಾಲ್ ಆ ಪದವನ್ನ ನಾವು ಅರ್ಥ ಮಾಡಿಕೊಳ್ಳುವಂಥವ್ರು ಆಗೋಣ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಿದ್ದೀರಿ ಆ ಪದವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ? ಓಕೆ. ಫಲಾಲ್ ಅನ್ನುವಂಥ ಪದ ಎರಡು ಪದಗಳ ಮಿಶ್ರಣವಾಗಿದೆ. ಎಷ್ಟು ಪದ? ಎರಡು ಪದಗಳ ಮಿಶ್ರಣವಾಗಿದೆ. ಅಂದ್ರೆ ಫಲಾಲ್ ಅನ್ನುವಂಥ ಪ್ರಾರ್ಥನೆ ಎರಡು ಪದಗಳ ಮಿಶ್ರಣವಾಗಿದೆ. ಒಂದನೇದು ಫೇ ಎಂಬುದಾಗಿ, ಎರಡನೇದು ಲಮೇದ್ ಎಂಬುದಾಗಿ. ಹೇಳ್ರಿ, ಒಂದನೇದು, ಎರಡನೇದು ಲಮೇದ್ ಎಂಬುದಾಗಿ. ಹಲ್ಲೆಲೂಯಾ. ಸೊ ಈ ಎರಡು ಪದಗಳ ಅರ್ಥ ಏನು ಗೊತ್ತಾ? ಈ ಎರಡು ಅಕ್ಷರಗಳ ಅರ್ಥ ಏನು ಗೊತ್ತಾ? ಬಾಯಿಂದ ಯಾರಿಗೆ ಅಧಿಕಾರ ಇದೆಯೋ ಸಮಸ್ತ ಲೋಕದಲ್ಲಿ ಆತನನ್ನ ಪ್ರಾರ್ಥಿಸೋದು ಅಂತ. ಈ ಬಾಯಿಂದ ಸ್ತುತಿಸುತ್ತಾ ಯಾರಿಗೆ ಅಧಿಕಾರ ಇದೆಯೋ ಆತನನ್ನ ಪ್ರಾರ್ಥಿಸೋದು ಅಂತ ಅರ್ಥ. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಫಲಾಲ್ ಅನ್ನುವಂಥ ಪ್ರಾರ್ಥನೆ
ನಿಮ್ಮ ಪರಿಸ್ಥಿತಿಗಳು ಯಾರಿಗೆ ಅಧೀನವಾಗುತ್ತೋ ಆತನಿಗೆ ಪ್ರಾರ್ಥನೆ ಮಾಡ್ತೀರಾ ಎಂಬುದಾಗಿ ಅದರ ಅರ್ಥ. ನಿಮ್ಮ ಜೀವಿತ ಯಾರಿಗೆ ಅಧೀನವಾಗುತ್ತೋ ಆತನಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ತೆಫಿಲಾ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋದು. ಫಲಾಲ್, ಭೂಲೋಕದಲ್ಲಿಯೂ ಪರಲೋಕದಲ್ಲಿ. ದೇವರು ಹೇಳ್ತಾರಲ್ಲ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 18ನೇ ವಚನದ ಪ್ರಕಾರ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆತನನ್ನ ಪ್ರಾರ್ಥಿಸುವುದೇ ಫಲಾಲ್. ಏನು? ಎಲ್ಲರೂ ಹೇಳ್ರಿ, ಫಲಾಲ್. ಹಲ್ಲೆಲೂಯಾ. ಎಷ್ಟು ಜನ ರೆಡಿ ಇದ್ದೀರಾ? ಈ ಪ್ರಾರ್ಥನೆ ಎಲ್ಲೆಲ್ಲಿ ನಡೆಯಿತು, ಅವ್ರು ಹೇಗೆ ಜಯವನ್ನ ಕಂಡ್ರೆ ಎಂಬುದಾಗಿ ಕೇಳೋದಕ್ಕೆ ರೆಡಿ ಇದ್ದೀರಾ? ಕೇಳೋದಕ್ಕೆ ರೆಡಿ ಇದ್ದೀರಾ? ಈ ಫಲಾಲ್ ಅನ್ನುವಂಥ ಪದ ಹಳೆ ಒಡಂಬಡಿಕೆಯಲ್ಲಿ 82 ಸಾರಿ ಪ್ರಕಟವಾಗಿದೆ. ಹಲ್ಲೆಲೂಯಾ. ಸೊ 82 ಸಾರಿ ಈ ಪ್ರಾರ್ಥನೆಯನ್ನ ಮಾಡಿ ದೇವರಿಂದ ಜಯವನ್ನು ಹೊಂದಿಕೊಂಡಿದ್ದಾರೆ ಅಂತ ಅದರ ಅರ್ಥ. ಹಲ್ಲೆಲೂಯಾ. 82 ಸಾರಿ ಈ ವಚನಗಳು ಪ್ರಕಟವಾಗಿದೆ. ಅಂದ್ರೆ 82 ಸಾರಿ ಕೂಡ ಸತ್ಯವೇದದಲ್ಲಿದ್ದಂಥ ದೈವಾಭಿಷಕ್ತರು ದೇವರನ್ನ ಮೊರೆ ಹೊಕ್ಕಿದ್ರು. ಅಂದ್ರೆ ಸರ್ವ ಅಧಿಕಾರಿಯು ನೀನಾಗಿದ್ದೀಯಾ, ನಿನ್ನ ಬಳಿಗೆ ನಾವು ಬರ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಈ ಫಲಾಲ್ನ ಇನ್ನೊಂದು ಅರ್ಥ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋದು. ಮೊದಲನೇದಾಗಿ ಏನ್ ಹೇಳಿದೆ? ಯಾರಿಗೆ ಅಧಿಕಾರ ಇದೆಯೋ ಆತನ ಬಳಿ ನಮ್ಮ ಬೇಡಿಕೆಗಳನ್ನ ಇಡೋದು. ಎರಡನೇದಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡೋದು. ಮೂರನೇದಾಗಿ ಮಧ್ಯಸ್ಥಿಕೆಯನ್ನ ವಹಿಸಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡೋದು. ಈಗ ಎರಡಕ್ಕೂ ಏನು ಅಂತರ ಇದೆ ಎಂಬುದಾಗಿ ನಾನು ತಿಳಿಸುತ್ತೇನೆ. ಮಧ್ಯಸ್ಥಿಕೆ ಪ್ರಾರ್ಥನೆ ಅಂದ್ರೆ ನೀವು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋದು. ಮಧ್ಯಸ್ಥಿಕೆ ವಹಿಸಿಕೋ ಅಂದ್ರೆ ದೇವರ ನನ್ನ ಪರಿಸ್ಥಿತಿಯನ್ನ ನೀನು ಹತೋಟಿಗೆ ತೆಗೆದುಕೋ ಎಂಬುದಾಗಿ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಮಧ್ಯಸ್ಥಿಕೆ ಪ್ರಾರ್ಥನೆ ನೀವು ಮಾಡುವಾಗ ನಮ್ಮ ಸಭೆಯಲ್ಲಿ ಮಾಡ್ತೀವಲ್ಲ, ಆರಾಧನೆ ಆದ ನಂತರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋಣ. ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಅನಾರೋಗ್ಯದಲ್ಲಿರೋಗಾಗಿ ಪ್ರಾರ್ಥನೆ ಮಾಡ್ತೀವಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಇದು ಮಧ್ಯಸ್ಥಿಕೆ ಪ್ರಾರ್ಥನೆ. ದೇವರೇ, ನೀನೇ ನನ್ನ ಜೀವಿತದಲ್ಲಿ ಮಧ್ಯಸ್ಥಿಕೆ ವಹಿಸಿಕೋ ಅಂದ್ರೆ ನೀನೇ ನನ್ನ ಪರವಾಗಿ ಪ್ರಾರ್ಥನೆ ಮಾಡು, ನೀನೇ ನನ್ನ ಪರವಾಗಿ ನಿಲ್ಲು, ನೀನೇ ನನ್ನ ಪರವಾಗಿ ನ್ಯಾಯವನ್ನ ತೀರಿಸು ಎಂಬುದಾಗಿ ಹೇಳೋದೆ ಫಲಾಲ್. ದೇವರೇ, ನ್ಯಾಯವಾದಂತ ತೀರ್ಪನ್ನ ಕೊಡು ಎಂಬುದಾಗಿ ಹೇಳೋದೆ ಫಲಾಲ್. ಹಲ್ಲೆಲೂಯಾ. 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 ನೋಡ್ರಿ, ಎಷ್ಟು ವಿಧವಾದಂತ ಪ್ರಾರ್ಥನೆಗಳನ್ನ ಸತ್ಯವೇದ ನಮಗೆ ತಿಳಿಸಿಕೊಡುತ್ತೆ. ಈಗ ಈ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಯಾರು ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗೋಣ. ನಂತರ ದೇವರೇ ನೀನೇ ಮಧ್ಯಸ್ಥಿಕೆಯನ್ನು ವಹಿಸಿಕೋ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡಿದ್ರೆ ಎಂಬುದಾಗಿ ನೋಡುವಂತವರಾಗೋಣ. ನಾನು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಪದಗಳನ್ನ ಎತ್ತಿ ಹೇಳ್ತಾ ಇಲ್ಲ, ಅಲ್ಲಿಂದು ಇಲ್ಲೊಂದು ವಾಗ್ದಾನಗಳನ್ನು ಎತ್ತಿ ಹೇಳ್ತಾ ಇಲ್ಲ. ಯಾರು ಫಲಾಲ್ ಪ್ರಾರ್ಥನೆ ಮಾಡಿದರೋ, ಎಲ್ಲಿ ಫಲಾಲ್ ಬಂತೋ, ಎಲ್ಲಿ ಫಲಾಲ್ ಅನ್ನುವಂಥ ಪದ ಬಂದಿದೆಯೋ ಅದೇ ಅಧ್ಯಾಯಗಳನ್ನ, ಅದೇ ವಚನಗಳನ್ನ ನಿಮಗೆ ನಾನು ತೆಗೆದು ತೋರಿಸ್ತೇನೆ. ಹಲ್ಲೆಲೂಯಾ. ರೆಡಿ ಇದ್ದೀರಾ ಎಲ್ಲರೂ ಕೂಡ? ಓಕೆ, ಎಲ್ಲರೂ ಕೂಡ ತೆಗೆದುಕೊಳ್ಳೋಣ. ಅರಣ್ಯ ಕಾಂಡ 11ನೇ ಅಧ್ಯಾಯ 2ನೇ ವಚನ. ಎಲ್ಲರೂ ಕೂಡ ತೆಗೆದುಕೊಳ್ಳೋಣ. ಮೊದಲನೇ ವಚನದಿಂದಲೇ ಓದಮ್ಮ. ಇಸ್ರಾಯೇಲರು ತಮಗೆ ದುರಾವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೇಳಿಸುವಂತೆ ಗುಣಗುಟ್ಟುವವರಾದರು ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನುಂಟು ಮಾಡಿದ್ದರಿಂದ ಪಾಳೆಯದ ಕಡೆ ಭಾಗದಲ್ಲಿದ್ದವರು ಸುಟ್ಟು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು ಮೊರೆ ಇಟ್ಟರು. ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಲಾಗಿ ಆ ಬೆಂಕಿಯು ಆರಿಹೋಯಿತು. ಹಲ್ಲೆಲೂಯಾ. ಇಲ್ಲಿ ಮೋಶೆ ಫಲಾಲ್ ಪ್ರಾರ್ಥನೆ ಮಾಡುತ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮಧ್ಯಸ್ಥಿಕೆಯ ಪ್ರಾರ್ಥನೆನ ಮಾಡ್ತಾ ಇದ್ದಾನೆ. ಯಾವ ಪ್ರಾರ್ಥನೆ? ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಐಗುಪ್ತದಿಂದ ಹೊರಗೆ ಬಂದ ನಂತರ ಈ ಅರಣ್ಯದಲ್ಲಿ ಅವರು ನಡೆದು ಹೋಗ್ತಾ ಇದ್ದಾರೆ. ಆದ್ರೂ ಕೂಡ
ದೇವರು ಪ್ರತಿದಿನ ಹಗಲು ರಾತ್ರಿ ಅವರಿಗೆ ಮನ್ನವನ್ನು ಕೊಟ್ಟ ನಂತರವೂ ಕೂಡ ದೇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ದೇವರ ವಿಷಯದಲ್ಲಿ ಗುಣಗುಡ್ತಾ ಇದ್ದಾರೆ. ನಾವು ಐಗುಪ್ತದಲ್ಲೇ ಇದ್ದಿದ್ರೆ ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ನಾವಿನ್ನು ಕತ್ತಲಲ್ಲಿ ಇದ್ದಿದ್ರೆ, ಇನ್ನೊಬ್ಬನ ಅಧೀನದಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇಲ್ಲಿ ಬಂದು ನಮ್ಮನ್ನ ಎಂತ ಅವಸ್ಥೆ ತಂದಿದ್ಯಾ? ದುರವಸ್ಥೆ. ನೋಡ್ರಿ ಹೇಗೆ ಹೇಳ್ತಾ ಇದ್ದಾರೆ ಈ ಜನರು. ಅಲ್ಲಿ ಇನ್ನೊಬ್ಬರ ಕೆಳಗೆ ಕೂಲಿ ಕೆಲಸಗಳನ್ನ ಮಾಡ್ತಾ ಇದ್ದವರು, ಈಗ ದೇವರು ನಿಮಗೆ ಇನ್ನೊಂದು ರಾಜ್ಯವನ್ನ ಕೊಡ್ತೇನೆ, ಇನ್ನೊಂದು ದೇಶವನ್ನ ನಿಮಗಾಗಿ ನಾನು ಕೊಡುತ್ತೇನೆ, ನೀವಲ್ಲಿ ಆಳ್ವಿಕೆ ಮಾಡ್ರಿ, ಗುಲಾಮರಾಗಿರ್ಬೇಡ್ರಿ ಅಂತ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಗುಲಾಮಗಿರಿಯಿಂದ ರಾಜಗಿರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ದೇವ್ರು. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ? ನಮಗೆ ದುರವಸ್ಥೆ ಬಂದ್ಬಿಡ್ತು. ನಮಗೆ ಇವತ್ತು ಕೂಡ ಅನೇಕ ಜನರು ಅಂದುಕೊಳ್ತಾರೆ, ನಮ್ಮ ಹಳೆಯ ದಿನಗಳೇ ಚೆನ್ನಾಗಿತ್ತೇನೋ, ನಾವು ದೇವರನ್ನು ನಂಬಿದಕ್ಕಿಂತ ಮುಂಚೆಯೇ ನಮ್ಮ ದಿನಗಳು ಬಹಳ ಚೆನ್ನಾಗಿತ್ತೇನೋ, ಅಲ್ಲಿ ಅಟ್ಲೀಸ್ಟ್ ಇಷ್ಟಾದ್ರೂ ಕಷ್ಟ ಬರ್ತಿರ್ಲಿಲ್ವಲ್ಲ, ಹಿಂಗಾದ್ರೂ ನಾವು ಗೋಳಾಡ್ತಾ ಇರ್ಲಿಲ್ವಲ್ಲ, ಅಲ್ಲಿ ಅಟ್ಲೀಸ್ಟ್ ನಾನು 5% ಆದ್ರೂ ಸಂತೋಷವಾಗಿದ್ದನಲ್ಲ, ಹೆಂಗೋ ನನ್ನ ಪಾಡಿ ನನ್ನ ಲೈಫ್ ನಾನು ಎಂಜಾಯ್ ಮಾಡ್ಕೊಂಡಿದ್ದೆ. ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಆಗ್ತಿಲ್ಲ, ಪ್ರಾರ್ಥನೆ ಮಾಡೋದಕ್ಕೂ ಆಗ್ತಿಲ್ಲ. ನನ್ನ ಜೀವಿತದಲ್ಲಿ ದುರಾವಸ್ಥೆ ಬಂದ್ಬಿಟ್ಟಿದೆ. ಹೌದಾ? ಇಲ್ಲ, ಸತ್ಯ ಇದು, ಒಪ್ಕೊಳ್ಳಬೇಕು. ಅನೇಕರಿಗೆ ಇಲ್ಲದೆ ಇರಬಹುದು, ಆದ್ರೆ ಅನೇಕರಿಗೆ ಇದು ಸತ್ಯನೇ. ಅನೇಕರಿಗೆ ಈಗಲೂ ಕೂಡ ತಮ್ಮ ಹಳೆಯ ಜೀವನ ಸಂತೋಷ ಅನ್ಸುತ್ತೆ, ತಮ್ಮ ಹಳೆಯ ಜೀವಿತಗಳು ಖುಷಿಯನ್ನ ಕೊಡುತ್ತೆ. ಅಂದ್ರೆ ಯೇಸುವನ್ನ ನಂಬುದಕ್ಕಿಂತ ಮುಂಚೆ ಇದ್ದಂತ ಜೀವನ ಚೆನ್ನಾಗಿತ್ತೇನೋ ಅನ್ನುವಂಥ ಭಾವನೆ ಬರುತ್ತೆ. ಗಮನವಿಟ್ಟು ಕೇಳಬೇಕು, ಅದು ಸರ್ಪದ ಬಲ ನಿಮ್ಮ ವಿರುದ್ಧವಾಗಿ ಕ್ರಿಯೆ ಮಾಡ್ತಿರೋದು. ಇನ್ನು ಮುಂದಿನ ವಚನ ಅಧ್ಯಾಯಗಳಲ್ಲಿ ನೀವು ನೋಡಬಹುದು, ಸರ್ಪ ಇವರನ್ನ ಅಟ್ಯಾಕ್ ಮಾಡುತ್ತೆ, ದೇವರು ಬಿಡುಗಡೆ ಮಾಡ್ತಾರೆ ಅದನ್ನ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಇವರು 20ನೇ ಅಧ್ಯಾಯದಲ್ಲಿ. ಆಗ ಮತ್ತೆ ಮೋಶೆ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಸರ್ಪ ಹೋಗ್ಬಿಡುತ್ತೆ. ಸರ್ಪ ಹೇಗೆ ನುಸುಳುತ್ತೆ ಇಲ್ಲಿ ನೋಡ್ರಿ. ನಾ ಹೇಳಿದ್ದೆ ಅಲ್ವಾ, ಯಾವಾಗ ಮತ್ತೆ ನಾವು ಹಳೆ ಸ್ವಭಾವಗಳಿಗೆ ನಾವು ಹೋಗ್ತಾ ಇದ್ದೇವೋ ಅದರ ಅರ್ಥ ಆ ಸರ್ಪ ನಮ್ಮನ್ನ ದೇವರಿಂದ ದೂರ ತೆಗೆಯೋದಕ್ಕೆ, ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ನಮ್ಮಲ್ಲಿರುವಂತ ದೇವರ ಉಸಿರನ್ನ ತೆಗೆಯೋದಕ್ಕೆ ನಮ್ಮ ಸುತ್ತಲೂ ಸುತ್ತುಕೊಂಡಿದೆ ಎಂಬುದಾಗಿ ಅದರ ಅರ್ಥ. ಹೌದಾ? ಇವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಇವರಲ್ಲಿ ಏನ್ ಹೇಳ್ತಿದ್ದಾರೆ? ನಮ್ಮ ಹಳೆಯ ಜೀವನ ಚೆನ್ನಾಗಿತ್ತು, ಈಗಲೇ ನಾವು ದುರಾವಸ್ಥೆಯಲ್ಲಿ ಬಿದ್ದಿದ್ದೇವೆ, ಕೆಟ್ಟ ಜೀವನದಲ್ಲಿ ನಾವು ಬಿದ್ದಿದ್ದೇವೆ, ದುರಾವಸ್ಥೆಯಲ್ಲಿ ನಾವು ಬಿದ್ದು ಹೋಗ್ಬಿಟ್ಟಿದ್ದೇವೆ. ಈ ಅರಣ್ಯದಲ್ಲಿ ನಮಗೆ ಬರೀ ಮನ್ನಾ ಸಿಗ್ತಾ ಇದೆ, ಅವ್ರ ಕಂಪ್ಲೇಂಟ್ ನೋಡಿ ನಾನ್ ವೆಜ್ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಆಗುತ್ತೋ ನಾವನ್ನ ರೀಚ್ ಮಾಡೋದಕ್ಕೆ? ದೇವ್ರು ನಿಜವಾಗ್ಲೂ ನಮಗೆ ವಾಗ್ದಾನದ ಸ್ಥಳವನ್ನ ಕೊಡ್ತಾರೋ ಇಲ್ವೋ? ಹಲ್ಲೆಲೂಯಾ. ಆ ವಾಗ್ದಾನದ ಸ್ಥಳ ಅವರ ಜೀವಿತದಲ್ಲಿ ತಡೆಯಾಗಿತ್ತು ಅವರ ಬಾಯಿಯಿಂದ. ಯಾರಿಂದ? ಶತ್ರು ಬರಲಿಲ್ಲ, ಅವರ ಬಾಯಿ ಅವರಿಗೆ ಶತ್ರುವಾಗಿ ಮಾರ್ಪಡ್ತು. ಇಲ್ಲೂ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೇವೆ. ನಮಗೆ ದುರಾವಸ್ಥೆ ಬಂತು ಎಂಬುದಾಗಿ ಗುಣಗೊಟ್ಟಿದ್ದಕ್ಕೆ ದೇವರ ಕೋಪ ಬಂತ. ದೇವರ ಕಳೆದ ವಾರ ಒಂದು ಬುಕ್ ಅನ್ನ ಓದ್ತಾ ಇದೆ, ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ರು ನಾವು ಏನು ಮಾತನಾಡ್ತೇವೋ ಅದೇ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತೇವೆ ಅಂತ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ನಾವೇನು ಮಾತನಾಡ್ತೇವೋ ಅದೇ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತೇವೆ. ನಾವು ದುರಾವಸ್ಥೆ ಬಗ್ಗೆ ಇಲ್ಲಿ ಮಾತನಾಡ್ತಿದ್ದಾರೆ, ದುರಾವಸ್ಥೆ ಅವರನ್ನು ಮುಟ್ಟುತ್ತೆ. ಅದೇ ಪೌಲ ಸೀಲರು ಸೆರೆಮನೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡ್ತಾರೆ, ರಾತ್ರಿ ಅಲ್ಲ. ಅವರು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ, ತಮ್ಮ ಬಾಯಿಗಳಿಂದ ಆರಾಧನೆ ಮಾಡಬೇಕಾದ್ರೆ ದೇವರ ಪ್ರಸನ್ನತೆ ಅವರಿದ್ದ ಸ್ಥಳದಲ್ಲಿ ಇಳಿದು ಬರುತ್ತೆ. ಅವರ ಬೇಡಿಗಳು ಕಳಚಿ ಬೀಳುತ್ತೆ. ನಾವೇನು ಮಾತನಾಡ್ತೇವೋ ಅದೇ ವಾತಾವರಣದಲ್ಲಿ ನಾವು ಜೀವಿಸುತ್ತೇವೆ. ಅನೇಕ ಸಾರಿ ನಮ್ಮ ಮನೆಗಳಲ್ಲೂ ಕೂಡ ದೇವರ ವಾತಾವರಣ ಭರಿಸುವುದರ ಬದಲಾಗಿ ನಮ್ಮ ಕೆಟ್ಟ ಕೆಟ್ಟ ಮಾತುಗಳಿಂದ, ಅವಾಚ್ಯ ಶಬ್ದಗಳಿಂದ ಬರೇ ದೇವರ ವಿರುದ್ಧವಾಗಿ ಮಾತನಾಡೋದಂದ್ರೆ ನಾನು ಬರೇ ದೇವರೇ ನೀನು ಇದು ಮಾಡ್ಲಿಲ್ಲ ಅದು ಮಾಡ್ಲಿಲ್ಲ ಅಂತ ಹೇಳೋದಲ್ಲ.
ಯಾವಾಗಲೆಲ್ಲ ನಿಮ್ಮ ಬಾಯಿಗಳಿಂದ ಬರೀ ಕೆಟ್ಟ ಶಬ್ದಗಳು, ಅಪನಂಬಿಕೆಯ ಶಬ್ದಗಳು, ಅಯ್ಯೋ ಬರೀ ಹಿಂಗೆ ಬರೀ ಹಂಗೆ ಬರೀ ಇದೇ ಆಯ್ತು ಬರೀ ಅದೇ ಆಯ್ತು, ಇಂಥ ಮಾತುಗಳನ್ನ ಆಡಬೇಕಾದ್ರೆ ನಮ್ಮ ಮನೆಗಳಲ್ಲಿ ಅದೇ ವಾತಾವರಣ ಸೃಷ್ಟಿ ಮಾಡ್ತೇವೆ. ನಾವೇನು ಮಾತನಾಡ್ತಾ ಇದ್ದೇವೆ ಅದನ್ನೇ ಸೆಳೆಯುತ್ತೇವೆ. ಅವರು ದುರಾವಸ್ಥೆನ ಗುಣಗುಟ್ಟಿದ್ರು, ದುರಾವಸ್ಥೆ ಅವ್ರು ಅನುಭವಿಸಿದ್ರು. ಇವತ್ತು ನಿಮ್ಮ ಮನೆಗಳಲ್ಲಿ ನೀವು ಯಾವ ವಾತಾವರಣ ಸೃಷ್ಟಿ ಮಾಡಿದ್ದೀರಾ ಗಮನಿಸಬೇಕು. ನೀವು ನಿಮ್ಮ ಮನೆಗಳಲ್ಲಿ ದೇವರ ವಾತಾವರಣವನ್ನ ನೀವು ಮಾತನಾಡ್ತಾ ಇದ್ದೀರಾ, ದೇವರ ವಾತಾವರಣವನ್ನ ಪ್ರಕಟ ಮಾಡುವಂತ ಮಾತುಗಳನ್ನ ಆಡ್ತಾ ಇದ್ದೀರಾ, ಅಥವಾ ದುರಾವಸ್ಥೆಯನ್ನ ಪ್ರಕಟ ಮಾಡುವಂತ ವಾತಾವರಣವನ್ನ ನೀವು ಮಾತನಾಡ್ತಾ ಇದ್ದೀರಾ? ಇದು ದೇವರಿಂದ ಎಚ್ಚರಿಕೆ ಮಾತು ಬರ್ತಾ ಇದೆ. ಈ ಉಪವಾಸದ ದಿನಗಳಲ್ಲಿ ಪುನರ್ಸ್ಥಾಪನೆ ಆಗಬೇಕು ನಿಮ್ಮ ಜೀವಿತದಲ್ಲಿ ಅಂದ್ರೆ ಇವೆಲ್ಲ ಸಂಗತಿಗಳನ್ನು ನೀವು ಅಳವಡಿಸಿಕೊಳ್ಳಬೇಕು. ಪೌಲಸೀಲರು ಸೆರೆಮನೆಯಲ್ಲಿ ಬಿದ್ದಿದ್ರು ಕೂಡ ಸ್ತುತಿ ಹೇಳ್ತಾರೆ ದೇವರಿಗೆ. ಅವ್ರ ಗಂಟ್ಲಲ್ಲಿ ಶಬ್ದ ಬರ್ತಿತ್ತೋ ಇಲ್ವೋ, ಒಂದು ಕಡೆ ರಕ್ತ ಸೋರ್ತಾ ಇದೆ, ಕೊಚ್ಚೆ ನೀರುಗಳಲ್ಲಿ ತುಂಬಿರುತ್ತೆ. ಆ ಸೆರೆಮನೆ ಎಲ್ಲ 4 ಕಡೆಗಳಲ್ಲಿ ಬೇಡಿ ಹಾಕಿರ್ತಾರೆ. 16ನೇ ಅಧ್ಯಾಯದಲ್ಲಿ ನೋಡಬಹುದು ಅಪೊಸ್ತಲ ಕೃತ್ಯಗಳಲ್ಲಿ. ಅವರು ಪ್ರಾರ್ಥನೆ ಮಾಡುತ್ತಿದ್ದಂಗೆನೆ ಭೂಕಂಪ ಉಂಟಾಗುತ್ತೆ. ಆ ಸೆರೆಮನೆ ದೇವರ ಪ್ರಸನ್ನತೆಯನ್ನ ತಾಳಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಗೋಡೆಗಳು ಕೂಡ ಬಿದ್ದು ಹೋಗುತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ರೀ? ನೀವೇನು ಮಾತನಾಡ್ತಿರೋ ಅದೇ ವಾತಾವರಣದಲ್ಲಿ ನೀವು ಜೀವಿಸ್ತೀರ. ದೇವರ ಬಗ್ಗೆ ಮಾತನಾಡ್ರಿ, ದೇವರ ವಾತಾವರಣದಲ್ಲಿ ಜೀವಿಸ್ತೀರ. ದೇವರನ್ನ ಬಿಟ್ಟು ಬೇರೆ ಏನೇ ಮಾತನಾಡುದಿದ್ರು ಕೂಡ ನೀವು ಅದೇ ವಾತಾವರಣದಲ್ಲಿ ಜೀವಿಸ್ತೀರ. ಇಲ್ಲಿ ಅವರು ಏನು ಮಾತನಾಡಿದ್ರು ಮರುಕ್ಷಣವೇ ಅದರಲ್ಲಿ ಜೀವಿಸಿದರು. ಅಯ್ಯೋ ದುರಾವಸ್ಥೆ ಬಂದ್ಬಿಡ್ತಲ್ಲ, ಹಳೆಯ ಜೀವಿತಾನೇ ಚೆನ್ನಾಗಿತ್ತಲ್ಲ, ಅವಾಗ್ಲೇ ಹೇಗೋ ನೆಮ್ಮದಿ ಆಗಿದ್ನಲ್ಲ, ಅವ್ರು ಮಾತನಾಡಿದ್ರು, ದೇವರ ಕೋಪ ಬಂತು. ಹಲ್ಲೆಲೂಯಾ. ಈ ದೇವರ ಕೋಪ ಬಂದಾಗ ಅವರೆಲ್ಲರೂ ಯಾರ ಬಳಿಗೆ ಓಡಿ ಹೋಗ್ತಾರೆ? ಯಾರ ಬಳಿಗೆ ಓಡಿ ಹೋಗ್ತಾರೆ ಹೇಳ್ಬೇಕೆಲ್ಲರೂ ಕೂಡ. ಯಾರ ಬಳಿಗೆ ಓಡಿ ಹೋಗ್ತಾರೆ? ಮೋಶೆಯ ಬಳಿಗೆ ಓಡಿ ಹೋಗ್ತಾರೆ. ಮೋಶೆಯ ಬಳಿಗೆ ಓಡಿ ಹೋಗಿ, ನಮಗಾಗಿ ನೀನು ಏನು ಮಾಡಬೇಕು? ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳುವಾಗ ಮೋಶೆ ಯೆಹೋವನಿಗೆ ಮೊರೆ ಇಡ್ತಾನೆ, ಯೆಹೋವನಿಗೆ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಯಾವ ಪ್ರಾರ್ಥನೆ ಮಾಡ್ತಾನೆ ಅವನು? ಫಲಾಲ್ ಪ್ರಾರ್ಥನೆ, ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾಡಿದ ತಕ್ಷಣ ಅವರ ಪಾಪದ ನಿಮಿತ್ತವಾಗಿ ಬಂದಂತ ಬೆಂಕಿ, ಅವರ ಗುಣಗುಟ್ಟುವಿಕೆಯ ನಿಮಿತ್ತವಾಗಿ ಬಂದಂತ ಆ ಬೆಂಕಿ, ಆ ವಾತಾವರಣವನ್ನೇ ಹಾಳು ಮಾಡಿದಂತ ಆ ಬೆಂಕಿ ಆರಿ ಹೋಗುತ್ತೆ. ಏನಾಗುತ್ತೆ? ಆರಿ ಹೋಗುತ್ತೆ. ಅಂದ್ರೆ ದೇವರ ಕೋಪ ಆರಿ ಹೋಗುತ್ತೆ. ನಿಮ್ಮ ಪಾಪದ ನಿಮಿತ್ತವಾಗಿ ಬರುವಂತ ದೇವರ ಕೋಪ ಆರಿ ಹೋಗಬೇಕಂದ್ರೆ ನಿಮ್ಮ ಜೀವಿತದಲ್ಲೂ ಕೂಡ ಒಬ್ಬ ಮೋಶೆ ಇರಬೇಕು. ಹೌದಾ? ನಿಮ್ಮ ಜೀವಿತದಲ್ಲೂ ಕೂಡ ಒಬ್ಬ ಮೋಶೆ ಇರಬೇಕು. ಆ ಫಲಾಲ್ ಪ್ರಾರ್ಥನೆ, ಆ ಮಧ್ಯಸ್ಥಿಕೆ ಪ್ರಾರ್ಥನೆ ನಿಮ್ಮ ಪರವಾಗಿ ಮಾಡುವಂತ ಮೋಶೆ ನಿಮಗೆ ಬೇಕು. ಹೌದಾ ಇಲ್ಲ? ಹೌದಾ ಇಲ್ಲ? ಇವತ್ತು ನಾನು ತೋರಿಸ್ತೀನಿ ಆ ಮೋಶೆ ಯಾರು ಅಂತ. ರೆಡಿ ಇದ್ದೀರಾ? ಆ ಮೋಶೆ ಬಳಿ ಹೋಗೋದಕ್ಕೆ ರೆಡಿ ಇದ್ದೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ನಿರ್ಣಯಿಸುವವರು ಯಾರು? ಅಲ್ಲಿ ಹಾಕಮ್ಮ. ಕ್ರಿಸ್ತ ಯೇಸು. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು. ನನ್ನ ನಿನ್ನ ಜೀವಿತದಲ್ಲಿ ನನಗಾಗಿ ನಿನಗಾಗಿ ಫಲಾಲ್ ಪ್ರಾರ್ಥನೆ ಅಂದ್ರೆ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುವವರು ಯಾರು ಗೊತ್ತಾ? ನಜರೇತಿನ ಯೇಸು ಸ್ವಾಮಿ. ಸಂತೋಷ ಆಗ್ತಿಲ್ವಾ? ನನಗೋಸ್ಕರ ನಿನಗೋಸ್ಕರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುವಾತನು ಆಗ ನಮ್ಮನ್ನ ಅಪರಾಧಿ ಎಂಬುದಾಗಿ ನಿರ್ಣಯಿಸುವವರು ಯಾರು? ಯಾವ ಕೋಪ, ಯಾವ ಶಾಪ,
ಯಾವ ಪಾಪ ನಮ್ಮನ್ನ ಅಪರಾಧಿ ಎಂಬುದಾಗಿ ನಿರ್ಣಯ ಮಾಡಿದ್ದೆ. ಯಾಕಂದ್ರೆ ಕ್ರಿಸ್ತ ಯೇಸು ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಮರಣವನ್ನ ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಕೂತುಕೊಂಡು ನನಗಾಗಿ ನಿನಗಾಗಿ ಮಧ್ಯಸ್ಥಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀನು ದೇವರೇ ನನ್ನ ಮೇಲೆ ಕೋಪವನ್ನು ತೆಗೆದು ಹಾಕು ಎಂಬುದಾಗಿ ಹೇಳಬಾರದು. ನೇರವಾಗಿ ಯೇಸುವಿನ ಬಳಿಗೆ ಹೋಗಿ, ಯೇಸುವೆ ನಮಗಾಗಿ ನೀ ಪ್ರಾರ್ಥನೆ ಮಾಡು ಎಂಬುದಾಗಿ ಬೇಡಬೇಕು. ಯೇಸುವೆ ನಮಗಾಗಿ ನೀ ಪ್ರಾರ್ಥನೆ ಮಾಡು, ಈ ದೇವರ ಕೋಪದ ಅಗ್ನಿಯಿಂದ ನಮ್ಮನ್ನು ತಪ್ಪಿಸು, ನಮಗಾಗಿ ನೀನು. ನಿಮ್ಮ ಮೋಶೆ ಆತನು, ನಿಮ್ಮ ಮೋಶೆ ನಜರೇತಿನ ಯೇಸು ಆಗಿದ್ದಾನೆ. ನಿಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವಂತ ಮೋಶೆ ಆತನಾಗಿದ್ದಾನೆ. ದೇವರ ಕೋಪಾಗ್ನಿಯನ್ನು ತಾನೇ ಹೊತ್ತುಕೊಳ್ಳುವಂತ ಮೋಶೆ ಆತನಾಗಿದ್ದಾನೆ. ಮೋಶೆ ಹೇಳ್ತಾನಲ್ಲ, ಒಬ್ಬನಾದ್ರೂ ನೀತಿವಂತನಿರುವುದಾದ್ರೆ ನೀನು ಆ ಪಟ್ಟಣವನ್ನು ಹಾಳು ಮಾಡಬೇಡಪ್ಪ ಅಂತ. ಅದೇ ರೀತಿಯಾಗಿ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ತನ್ನ ನೀತಿವಂತನ ರಕ್ತವನ್ನು ತೋರಿಸುತ್ತಾ ದೇವರಿಗೆ ಹೇಳ್ತಾನೆ, ಇದೇ ರಕ್ತವನ್ನು ನಾನು ಇವರ ಮೇಲೆ ಸುರಿಸಿದ್ದೇನೆ, ಈ ಬೆಂಕಿಯ ಕೋಪವನ್ನು ಆರಿಸಿ ಬಿಡು, ಈ ಬೆಂಕಿಯ ಕೋಪವನ್ನ ಇನ್ನು ಮೇಲೆ ಮನೆ ವಾತಾವರಣ ಹಾಳು ಮಾಡಬೇಡ್ರಿ. ನೇರವಾಗಿ ಯೇಸುವಿನ ಬಳಿ, ಅಂದ್ರೆ ನಿಮ್ಮ ಮೋಶೆ ಬಳಿಗೆ ಹೋಗಿ ಹೇಳ್ರಿ, ನಮಗೋಸ್ಕರ ನೀ ದೇವರ ಬಳಿ ವಿಜ್ಞಾಪನೆ ಮಾಡು. ನಮ್ಮ ಕೋಪಾಗ್ನಿಯನ್ನ, ನಮ್ಮ ಮೇಲೆ ಬಂದಿರುವಂತೆ ಕೋಪಾಗ್ನಿಯನ್ನ ಆರಿಸುವ ಹಾಗೆ ನೀನ್ ದೇವರ ಬಳಿ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಸೇವಕರ ಬಳಿನೋ ಪ್ರವಾದಿಗಳ ಬಳಿನೋ ಇವ್ರ ಬಳಿನೋ ಓಡಿ ಹೋಗ್ಬೇಡ್ರಿ, ಯೇಸುವಿನ ಬಳಿಗೆ ಓಡಿ ಹೋಗ್ರಿ. ಯೇಸುವಿನ ಬಳಿಗೆ ಓಡಿ ಹೋಗಿ ಪ್ರಾರ್ಥನೆ ಮಾಡ್ರಿ. ನಮಗಾಗಿ ನೀ ಪ್ರಾರ್ಥನೆ ಮಾಡುವಯ್ಯ, ನಮಗಾಗಿ ತಂದೆಯ ಬಳಿಯಲ್ಲಿ ನೀ ಪ್ರಾರ್ಥನೆ ಮಾಡುವಯ್ಯ, ನಮಗಾಗಿ ನೀ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕಡೆ ಇದೇ ಫಲಾಲ್ ಪ್ರಾರ್ಥನೆ ಮಾಡಿದಂತ ಇನ್ನೊಬ್ಬ ಮನುಷ್ಯನನ್ನ ನಾವು ನೋಡುವಂತವನಾಗೋಣ. ನೋಡೋಣವಾ? ಎಲ್ಲ ರೆಡಿ ಇದ್ದೀರಾ? ರೆಡಿ ಇರೋರು ಹಲ್ಲೆಲೂಯಾ ಹೇಳ್ರಿ ಶಬ್ದವಾಗಿ. ಇನ್ನು ಶಬ್ದವಾಗಿ ಹೇಳ್ರಿ ಹಲ್ಲೆಲೂಯಾ. ಇನ್ನೊಂದು ಕಡೆ ಈ ಫಲಾಲ್ ಪ್ರಾರ್ಥನೆ ನಾವು ನೋಡುತ್ತೇವೆ. ಆದ್ರೆ ಆಗ್ಲೇ ನಾವು ನೋಡಿದ್ದು ಮಧ್ಯಸ್ಥಿಕೆಯ ಪ್ರಾರ್ಥನೆ. ಈಗ ನಾವು ನೋಡುವಂಥದ್ದು ಮಧ್ಯಸ್ಥಿಕೆನ ನೀನೇ ವಹಿಸಿಕೋ ತಂದೆ ಎಂಬುದಾಗಿ ಮಾಡುವಂತ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೂಡ ತೆಗೆದುಕೊಳ್ಳೋಣವಾ? ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ. ಎಲ್ಲಿಂದ ಓದೋಣ ಅಂದ್ರೆ 14ನೇ ವಚನದಿಂದ ಓದೋಣ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು, ಅಂದ್ರೆ ಅಶ್ಶೂರ್ಯರ ದೂತರು ತಂದ ಪತ್ರವನ್ನ ತೆಗೆದುಕೊಂಡು, ಅಲ್ಲಿ ಅಶ್ಶೂರ್ಯನು ಏನ್ ಹೇಳಿರ್ತಾನೆ ಗೊತ್ತಾ? ನಾನು ಗೋಜಾನ್, ಖಾರಾನ್, ರೇಷೆಪ್ ಎಂಬ ಪಟ್ಟಣಗಳ ಜನರನ್ನ, ತಲಸ್ಸಾರ್ ಪ್ರಾಂತದಲ್ಲಿರುವಂತ ಏದೇನಿನ ಜನರನ್ನ ನಾಶ ಮಾಡುವುದಕ್ಕೆ ಹೋದಾಗ ಅವರ ದೇವತೆಗಳು ಅವರನ್ನ ಕಾಪಾಡಿದವು. ಹಾಮಾತ್, ಅರ್ಪಾದ್, ಸೆಪರ್ವಯಿಮ್, ಹೇನ, ಇವ್ವ ಎಂಬ ಪಟ್ಟಣಗಳ ಅರಸರು ಏನಾದರೂ, ಅಂದ್ರೆ ಇಲ್ಲಿ ಅಶ್ಶೂರ್ಯನಾದಂತ ಅರಸನು ಸನ್ಹೆರೀಬನು ಹೇಳ್ತಾ ಇದ್ದಾನೆ, ನಾನು ಇಷ್ಟೆಲ್ಲ ಪಟ್ಟಣಗಳನ್ನು ನಾನು ವಶ ಮಾಡಿಕೊಳ್ಳುವಾಗ ಅವರ ದೇವತೆಗಳು ಎಲ್ಲಿದ್ವು? ಅವರ ದೇವತೆಗಳು ಎಲ್ಲಿದ್ವು? ಈ ಮಾತನ್ನು ಅವನು ಹೇಳಿ ಕಳಿಸೋದಕ್ಕಿಂತ ಮುಂಚೆ ರಬ್ಷಾಕೆ ಅನ್ನುವಂತವನು ಬರ್ತಾನೆ. ಅವನು ಬಂದು ಹೇಳ್ತಾನೆ, ಇಸ್ರಾಯೇಲರೇ, ಹಿಜ್ಕೀಯನ ಮಾತಿಗೆ ನೀವು ಮರಳುಗೊಳ್ಳಬೇಡ್ರಿ, ಯೆಹೋವನು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದಾಗಿ ಅಂತಾನೆ. ಅವನ ಮಾತಿಗೆ ನೀವು ಮರಳುಗೊಳ್ಳಬೇಡ್ರಿ, ಯಾಕಂದ್ರೆ ಯೆಹೋವನು ನಿಮ್ಮನ್ನ ನಮ್ಮಿಂದ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಮಾತನ್ನ ಹೇಳಿದ ನಂತರ ದೂತನ ಮುಖಾಂತರವಾಗಿ ಈ ಸನ್ಹೆರೀಬನು ಪತ್ರವನ್ನು ಕಳಿಸ್ತಾನೆ. ಈ ಎಲ್ಲಾ ಪಟ್ಟಣಗಳನ್ನು ನಾನು ಜಯಿಸಿದಾಗ ಆ ಪಟ್ಟಣದ ದೇವತೆಗಳು ಎಲ್ಲಿದ್ವು? ಆ ಪಟ್ಟಣಗಳನ್ನ ಜಯಿಸಿದ ಹಾಗೆ ನಿನ್ನ ಪಟ್ಟಣವನ್ನ ಜಯಿಸುತ್ತೇನೆ, ನಿನ್ನ ಯೆಹೋವನು ಏನು ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಅವನು ದೇವ ದೂಷಣೆ ಮಾಡ್ತಾ ಇದ್ದಾನೆ, ದೇವರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ನಾನು ಹೋಗಿದಂತ ಆ ಪಟ್ಟಣಗಳು, ಅವರ ದೇವತೆಗಳು ಅವರ ಜನರನ್ನು ಉಳಿಸಿಕೊಳ್ಳೋದಕ್ಕಾಗಲಿಲ್ಲ. ಅದೇ ದೇವತೆ ಅಂತೆ, ಅದೇ ದೇವರಂತೆ, ಇದೂ ದೇವರ ಎಂಬುದಾಗಿ ಅವನು ತಪ್ಪು ತಿಳುವಳಿಕೆಯಲ್ಲಿ ಇದ್ದಾನೆ. ಅನೇಕರು ಕೂಡ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ. ಬೇರೆಯವರನ್ನ ದಬ್ಬಾಳಿಕೆ ಮಾಡಿದ ಹಾಗೆ, ಬೇರೆಯವರನ್ನ ಮೋಸಗೊಳಿಸಿದ ಹಾಗೆ, ಬೇರೆಯವರಿಗೆ ಅನ್ಯಾಯ ಮಾಡಿದ ಹಾಗೆ ನಮ್ಮನ್ನು ಕೂಡ ಅನ್ಯಾಯ ಮಾಡಬಹುದೆಂಬುದಾಗಿ ಅನೇಕರು ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ. ಬೇರೆಯವರು ಬಲಹೀನರೆಂಬುದಾಗಿ
ನಾವು ನೋಡುವ ರೀತಿ ಬಲಹೀನತೆಯಲ್ಲಿದ್ರೂ ಕೂಡ ನಮ್ಮಲ್ಲಿರುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನು ಎಂಬುದಾಗಿ ಕೆಲವರಿಗೆ ಗೊತ್ತಿಲ್ಲ. ನಮ್ಮನ್ನು ನಡೆಸುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನು ಎಂಬುದಾಗಿ ಕೆಲವರ ತಿಳುವಳಿಕೆಗೆ ಇನ್ನೂ ಬಂದಿಲ್ಲ. ಸನ್ಹರೀಬನು ಹೇಳ್ತಾನೆ, ಅವರನ್ನ ಸೋಲಿಸಿದ ಹಾಗೆ ನಿನ್ನನ್ನ ಸೋಲಿಸ್ತೇನೆ, ನಿನ್ನ ಪಟ್ಟಣವನ್ನ ನಾನು ವಶಕ್ಕೆ ಮಾಡಿಕೊಳ್ತೇನೆ. ನಿನ್ನ ದೇವರು ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಿನ್ನ ದೇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಓದೋಳವ 14ನೇ ವಚನದಿಂದ. ಈಗ ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ. ಯಾರು ಹೋಗ್ತಾ ಇದ್ದಾರೆ ಇಲ್ಲಿ ಯೆಹೋವನ ಆಲಯಕ್ಕೆ? ಹೇಳ್ಬೇಕೆಲ್ಲರೂ. ಅಂತ ಭಯಂಕರವಾದಂತ ಪತ್ರ ಬಂದ ತಕ್ಷಣ ಅವನು, ನನ್ನ ಸೈನ್ಯ ಎಷ್ಟಿದೆ, ಅಧಿಕಾರಿಗಳು ಎಷ್ಟಿದ್ದಾರೆ, ಬಲಿಷ್ಠರು ಎಷ್ಟಿದ್ದಾರೆ, ಬಲಹೀನರು ಎಷ್ಟಿದ್ದಾರೆ ಅಂತ ಕೌಂಟ್ ಮಾಡ್ಕೋ ಕೂತಿದ್ದಾನ. ಎಲ್ಲಿಗೆ ಹೋಗ್ತಿದ್ದಾನ ಅವನು? ಸೇನಾಧೀಶ್ವರನಾದ ಯೆಹೋವನ ಬಳಿಗೆ ಆತನ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಓದಮ್ಮ. ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ ಇಸ್ರಾಯೇಲ್ ದೇವರೇ ಸೇನಾಧೀಶ್ವರನಾದ ಯೆಹೋವನೇ ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಪರಲೋಕ ಭೂಲೋಕಗಳನ್ನುಂಟು ಉಂಟು ಮಾಡಿದವನು ನೀನೇ ಯೆಹೋವನೇ ಕಿವಿಗೊಟ್ಟು ಕೇಳು ಯೆಹೋವನೇ ಕಣ್ಣಿಟ್ಟು ನೋಡು ಸನ್ಹೇರೀಬನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಯೆಹೋವನೇ ಅಶ್ಶೂರ್ಯರ ಅರಸರು ಸಕಲ ಜನಾಂಗಗಳನ್ನು ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳು ಬೊಂಬೆಗಳಷ್ಟೇ. ಕಲ್ಲು ಮರಗಳು ಬೊಂಬೆಗಳಷ್ಟೇ. ಆದದರಿಂದಲೇ ಅವು ಅವರಿಂದ ಹಾಳಾದವು. ಯೆಹೋವನೇ ನಮ್ಮ ದೇವರೇ ನೀನೇ ಅದ್ವಿತೀಯನಾದ ಯೆಹೋವನೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಾ ಹೇಳಿದೆ ಫಲಾಲ್ ಅನ್ನುವಂತ ಪ್ರಾರ್ಥನೆ ಏನಾಗಿದೆ, ಮೊದಲನೇ ಅರ್ಥವನ್ನ ಹೇಳಿದೆ. ಸರ್ವಲೋಕದ ಅಧಿಕಾರ ಯಾರ ಬಳಿ ಇದೆಯೋ ಅವನ ಬಳಿಗೆ ಹೋಗಿ ತಲೆಬಾಗಿ ಪ್ರಾರ್ಥನೆ ಮಾಡುವುದು. ಸರ್ವಲೋಕದ ಅಧಿಕಾರ ಯಾರ ಕೈನಲ್ಲಿದೆಯೋ ಆತನ ಬಳಿ ಹೋಗಿ ನಮ್ಮ ಬೇಡಿಕೆಗಳನ್ನಿಡೋದು ಫಲಾಲ್ ಪ್ರಾರ್ಥನೆ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಸರಳವಾಗಿ ಸುಂದರವಾಗಿ ಒಂದೊಂದು ಮಾತುಗಳಿಂದ ದೇವರು ಏನಾಗಿದ್ದಾನೋ, ಯೆಹೋವನು ಏನಾಗಿದ್ದಾನೋ, ಯೆಹೋವನಿಗೆ ಎಂತ ಅಧಿಕಾರ ಇದೆಯೋ ಅದನ್ನ ವರ್ಣನೆ ಮಾಡುತ್ತಾ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದಾ? ಭೂಲೋಕದ ಒಡೆಯನು ನೀನು ದೇವರೇ, ನೀನ್ ಅದ್ವಿತೀಯನಾದಂತ ದೇವರು. ಭೂರಾಜ್ಯಗಳೆಲ್ಲವೂ ಕೂಡ ತಿಳಿದುಕೊಳ್ಳುವ ಹಾಗೆ ಇವನ ಕೈಯಿಂದ ನೀನ್ ನಮ್ಮನ್ನ ಬಿಡಿಸು. ನಮ್ಮ ಬಳಿ ಸೈನ್ಯಗಳಿರ್ಬೋದು, ಅಧಿಕಾರಿಗಳಿರಬಹುದು, ನಮ್ಮ ಬಳಿ ಜ್ಞಾನ ಇರಬಹುದು, ಆದ್ರೆ ಇವನು ನಿಂದಿಸಿರೋದು ನಮ್ಮನ್ನಲ್ಲ, ನಿನ್ನನ್ನ. ನೀನು ಏನಾಗಿದ್ದೀಯೋ ಅದನ್ನ ಇವನಿಗೆ ತೋರಿಸು. ನೀನೆಂತ ಅದ್ವಿತೀಯನಾದಂತ ದೇವರಾಗಿದ್ದೀಯಾ, ಎಂತ ಅಧಿಕಾರ ಉಳ್ಳಂತ ದೇವರಾಗಿದ್ಯಾ, ಅದನ್ನ ಇವನಿಗೆ ತೋರಿಸು. ನೀನೇ ನಮ್ಮನ್ನ ಇವನ ಕೈಯಿಂದ ಬಿಡಿಸು. ನೀನೇ ನಮ್ಮನ್ನ ಇವನ ಕೈಯಿಂದ ಬಿಡಿಸು. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಮಾಡುವಂತ ತಪ್ಪೇನು ಗೊತ್ತಾ?
ನಮ್ಮ ವಿರುದ್ಧವಾಗಿ ವೈರಿಗಳು ಎದ್ದಾಗ ಅದನ್ನ ನಾವೇ ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ, ನಾವೇ ನ್ಯಾಯ ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೇ ನಮಗಿರುವಂತ ಬಲ, ಶಕ್ತಿ, ಸಾಮರ್ಥ್ಯ, ನಮಗಿರುವಂತ ಕನೆಕ್ಷನ್ಗಳ ಸಹಾಯದಿಂದ ನಾವೇ ಜಯವನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡ್ತೇವೆ ಅನೇಕ ಪರಿಸ್ಥಿತಿಗಳಲ್ಲಿ. ಒಬ್ಬ ರಾಜನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ರಾಜನಾಗಿ ತನ್ನ ಜನರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇಂಥ ದೇವರನ್ನೇ ಅರಿಯದಿರುವಂತ ಇಂಥ ದುಷ್ಟರು ಬಂದಾಗ, ಜನರೇ ನಿಮ್ಮ ಬಲ ಸಾಮರ್ಥ್ಯದಲ್ಲಿ ಕೂತ್ಕೊಳ್ಬೇಡ್ರಿ, ದೇವರು ಎಂಥವನಾಗಿದ್ದಾನೆ ಅನ್ನೋದನ್ನ ಆತನ ಆಲಯಕ್ಕೆ ಹೋಗಿ ಅದನ್ನ ಅರಿಕೆ ಮಾಡಿ, ದೇವರೇ ನೀನೇ ಈ ಪರಿಸ್ಥಿತಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೋ, ನೀನೇ ನಮ್ಮನ್ನ ಇವರಿಂದ ಬಿಡಿಸು, ನೀನೇ ನಮ್ಮನ್ನ ಈ ಸಂಕಟದಿಂದ ಬಿಡಿಸು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ. ಎಲ್ಲರೂ ಕೂಡ ಓದೋಣವ ಈ ವಚನವನ್ನ. ರೋಮ 12:19. ಪ್ರತಿಯೊಬ್ಬರು ಕೂಡ ಶಬ್ದವಾಗಿ ಓದಬೇಕು. ಓದ್ರಿ. ರೆಡಿ? 1 2 3 ಗೋ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನ ದೇವರಿಗೆ ಬಿಡಿರಿ, ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ಎಲ್ಲರೂ ಹೇಳಬೇಕು, ಯಾರ ಕೆಲಸ? ನಾನೇ ಪ್ರತಿಫಲವನ್ನ ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ. ಏನ್ ಹೇಳ್ತಿದ್ದಾರೆ ಇಲ್ಲಿ ದೇವರು? ನೀವು ಮುಯ್ಯಿಗೆ ಮುಯ್ಯಿ ತೀರಿಸಬೇಡ್ರಿ, ಆ ವ್ಯಾಜ್ಯವನ್ನ ನನಗೆ ಬಿಡ್ರಿ, ನಾನು ಮುಯ್ಯಿ ತೀರಿಸುತ್ತೇನೆ, ನಾನೇ ಅವರಿಗೆ ತಕ್ಕ ಪ್ರತಿಫಲವನ್ನ, ಅವರ ಮಾಡಿದ್ದಕ್ಕೆ ಪ್ರತಿಯಾಗಿ ಯಾವ ಫಲವನ್ನ ಕೊಡಬೇಕೋ ಅದನ್ನ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದ. ನಾನು ಹೇಳ್ತಿದ್ದೀನ? ಯಾರು ಹೇಳ್ತಿದ್ದಾರೆ ಇಲ್ಲಿ? ಶಬ್ದವಾಗಿ ಹೇಳಬೇಕು. ಯಾರು ಹೇಳ್ತಿದಾರ್ರಿ? ಶಬ್ದವಾಗಿ ಹೇಳ್ರಿ. ಅವರಿಗೆ ದೇವರ ಯೇಸುನ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇಷ್ಟು ಮೆತ್ತಗೆ ಮಾತಾಡ್ತಿದ್ದೀರಾ ಅಂತ ನನಗೂ ಗೊತ್ತು. ಇಲ್ಲಿ ಯೇಸು ಸ್ವಾಮಿ ಈ ಮಾತನ್ನ ಹೇಳ್ತಿದ್ದಾರೆ. ಯಾರು? ಏನ್ ಹೇಳ್ತಿದ್ದಾರೆ? ಮುಯ್ಯಿಗೆ ಮುಯ್ಯಿ ನಾನ್ ತೀರಿಸ್ತೇನೆ, ನೀವು ತೀರಿಸಬೇಡ್ರಿ. ಹಾಲೆಲೂಯ, ಹಾಲೆಲೂಯ. ಹಿಜ್ಕೀಯನು ಈ ಪ್ರಾರ್ಥನೆ ಮಾಡುತ್ತಾನೆ. ಈ ಪ್ರಾರ್ಥನೆ ಮಾಡಿದ ನಂತರ ಪ್ರವಾದಿಯಾಗಿರುವಂತಹ ಯೆಶಾಯನ ಮುಖಾಂತರವಾಗಿ ದೇವರು ಕೆಲವೊಂದು ಪ್ರವಾದನೆಗಳನ್ನ ನುಡಿತಾರೆ. ಮುಂದಿನ ವಚನಗಳನ್ನು ನೀವು ಓದಬಹುದು. ಆದ್ರೆ ಈ ಪ್ರವಾದನೆ ಮುಗಿದ ತಕ್ಷಣ 36ನೇ ವಚನದಲ್ಲಿ ನಾವು ನೋಡುತ್ತೇವೆ. ಓದೋಣವ ಎಲ್ಲರೂ ಕೂಡ. 37ನೇ ಅಧ್ಯಾಯ 36ನೇ ವಚನ. ಯೆಶಾಯ. ಆಗ ಯೆಹೋವನ ದೂತನು, ಯಾರ್ರಿ? ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು. ಎಷ್ಟು ಜನ ಇದ್ರು ರೀ? ಎಷ್ಟು ದೂತನು ಬಂದಿದ್ದು? ಒಬ್ಬ ದೂತನು ಬಂದು 185,000 ಮಂದಿ ಸೈನಿಕರನ್ನ ಸಂಹರಿಸಿದನು. ಬೆಳಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಮುಂದೆ ಓದಮ್ಮ. ಆಗ ಅಶ್ಶೂರ್ಯರ ಅರಸನಾದ ಸನ್ಹೇರೀಬನು ಹಿಂತಿರುಗಿ ನಿನವೆ ಪಟ್ಟಣಕ್ಕೆ ಹೋಗಿ, ಹಿಂತಿರುಗಿ ಎಲ್ಲಿ ಹೋದನಂತೆ? ನಿನವೆ ಪಟ್ಟಣಕ್ಕೆ ಹೋದನಂತೆ. ಅಲ್ಲಿ ವಾಸಿಸಿದನು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮಲೇಕ್ ಸೆರೆಚೇರ್ ಎಂಬ ಅವನ ಮಕ್ಕಳು ಅವನನ್ನು ಕತ್ತಿಯಿಂದ ಕೊಂದು ಅರಾರಟ್ ದೇಶಕ್ಕೆ ಓಡಿ ಹೋದರು. ಅರಾರಟ್ ದೇಶಕ್ಕೆ. ಹಾಲೆಲೂಯ, ಹಾಲೆಲೂಯ. ಯಾರು ದೇವರನ್ನ ಹೀಯಾಳಿಸಿಕೊಂಡು ಬಂದನೋ, ಯಾರು ದೇವರ ಪಟ್ಟಣವನ್ನು ವಶ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಬಂದನೋ, ಇನ್ನು ಈ ಜನರು, ಈ ಇಸ್ರಾಯೇಲರು ಯುದ್ಧಕ್ಕೇನೆ ಹೋಗಿಲ್ಲ. ಇವರ ಪರವಾಗಿ ಯುದ್ಧ ಮಾಡೋಕೆ ದೇವದೂತನು ಬಂದು 185,000 ಅಶ್ಶೂರ್ಯರ ಸೈನಿಕರನ್ನ ಹತ ಮಾಡಿಬಿಡ್ತಾನೆ. ಏನು ಮಾಡಿಬಿಡ್ತಾನೆ? ಹತ ಮಾಡಿದ ತಕ್ಷಣ ಇವನೇನು ಮಾಡ್ತಾನೆ?
ವಾಪಸ್ ಹೋಗ್ತಾನೆ. ಏನು ಮಾಡ್ತಾನೆ? ಇವನ ಮುಖದಲ್ಲಿ ನಾಚಿಕೆ ಬರುತ್ತೆ. ವೈರಿಯೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡಿದವರು ನನ್ನ ದೇವರು ನನ್ನ ಬೆಳಕಿಗೆ ತಂದ ನಂತರ ನಿನ್ನ ಮುಖದ ಮೇಲೆ ನಾಚಿಕೆ ಕವಿಯುವುದನ್ನು ನಾನು ನೋಡುತ್ತೇನೆ. ಹಲ್ಲೆಲೂಯ. ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡಿದಂತ ಸನ್ಹೇರೀಬನು ನಾಚಿಕೆಯಿಂದ ಓಡಿ ಹೋಗುತ್ತಾನೆ. ನಾಚಿಕೆಯಿಂದ ಓಡಿ ಹೋಗುತ್ತಾನೆ. ಅವನ ಮಕ್ಕಳೇ ಅವನು ಆರಾಧನೆ ಮಾಡ್ತಿದ್ದಂತ ಆ ಗುಡಿಯಲ್ಲಿ ಸಾಯಿಸಿ ಬಿಡ್ತಾರ ಕತ್ತಿಯಿಂದ. ಯಾರು ಸಾಯಿಸ್ತಾರ್ರಿ? ದೇವರನ್ನ ದೂಷಿಸಿದಂತ, ದೇವರ ವಿರುದ್ಧವಾಗಿ ಮಾತನಾಡಿದಂತ, ದೇವರ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡಿದಂತ ಆ ಮನುಷ್ಯನ ಮಕ್ಕಳೇ ಅವನನ್ನ ಸಾಯಿಸಿ ಬಿಡ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ಅವನಂದುಕೊಂಡು ಪಟ್ಟಣವನ್ನು ವಶ ಮಾಡಿಕೊಳ್ಳುತ್ತೇನೆ ಅಂತ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ, ಅವನೇ ತನ್ನ ಹಳ್ಳವನ್ನು ತಾನೇ ತೊಡ್ಕೊತಾ ಇದ್ದ. ತನ್ನ ಮರಣದ ಕಡೆಗೆ ಅವನೇ ಬರ್ತಾ ಇದ್ದಾನಂತ ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಗಮನವಿಟ್ಟು ಕೇಳಿ. ನಿಮಗೂ ಹೇಳ್ತಾ ಇದ್ದೇನೆ ಕೇಳಿ. ಯಾರ ವಿರುದ್ಧವಾಗಿ ನೀವು ಮಾತಾಡ್ತಿರೋ ಅವ್ರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಯಾರ ವಿಷಯದಲ್ಲಿ ನೀವು ಮಾತನಾಡ್ತಾ ಇದ್ದೀರೋ ಅವರ ವಿಷಯದಲ್ಲಿ, ಅಥವಾ ಬೇರೆಯವರು ನಿಮ್ಮ ವಿಷಯದಲ್ಲಿ ಮಾತನಾಡುವಾಗ ಅವರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನೀವು ಸೇನೆಗಳ ಒಡೆಯನಾಗಿರುವಂತ ಯೆಹೋವನಿಗೆ ಪ್ರಾರ್ಥನೆ ಮಾಡಿಬಿಡ್ತೀರಾ. ಸಾಮಾನ್ಯವಾದಂಥ ದೇವರಿಗಲ್ಲ, ಸಾಮಾನ್ಯವಾದಂಥ ವಿಗ್ರಹಗಳಿಗಲ್ಲ, ಸೇನೆಗಳ ಒಡೆಯನು ನಿಮಗಾಗಿ ಯುದ್ಧವನ್ನ ಮಾಡುವಂತ ದೇವರ ಬಳಿ ನೀವು ಪ್ರಾರ್ಥನೆ ಮಾಡಿಬಿಡ್ತೀರಾ. ನಿಮ್ಮ ವಿಷಯದಲ್ಲಿ ಅನೇಕ ಜನರು ಎಚ್ಚರಿಕೆಯಿಂದ ಇರಬೇಕು. ನೀವು ಯಾವ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ವೈರಿಗಳಿಗೆ ತಿಳಿಸಿದ್ರೆ ಒಳ್ಳೆಯದು. ಈ ಲೋಕಕ್ಕೆ ಪ್ರಕಟ ಮಾಡಿದ್ರೆ ಒಳ್ಳೆಯದು, ಎಂತ ದೇವರನ್ನ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಂಬುದಾಗಿ. ಇಲ್ಲ ಅಂದ್ರೆ ಆ ವೈರಿಗಳು ನಾಶದ ಕಡೆಗೆ ಬಂದ್ಬಿಡ್ತಾರೆ ನಿಮ್ಮ ವಿರುದ್ಧವಾಗಿ ನಿಂತ್ರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನರ ಸಂಗಡ ದೇವರು ಮಾತನಾಡ್ತಾ ಇದ್ದಾರ್ರಿ. ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾನೆ, ಈ ಪರಿಸ್ಥಿತಿಯಲ್ಲಿ ನೀನು ಮಧ್ಯಸ್ಥಿಕೆಯನ್ನು ವಹಿಸಿಕೋ, ನೀನ್ ನಮ್ಮನ್ನ ಬಿಡಿಸು, ನೀನು ಅವರಿಗೆ ಪ್ರತಿಫಲವನ್ನು ಕೊಡು ಅಂತ ಅವನು ಪ್ರಾರ್ಥನೆ ಮಾಡಿದನು. ದೇವರ ಮಧ್ಯಸ್ಥಿಕೆ ಬಂತು, ದೇವರು ಅವರಿಗೆ ಸರಿಯಾದಂಥ ಪ್ರತಿಫಲವನ್ನು ಕೊಟ್ಟನು. ಇವರು ಬೆಳಕಿನಲ್ಲಿ ಬಂದರು, ಅವನು ಸಂಪೂರ್ಣ ಕತ್ತಲಿಗೆ ಹೋಗ್ಬಿಟ್ಟನು. ಹಲ್ಲೆಲೂಯ. ಇದು ಪಲಾಲ್ ಪ್ರಾರ್ಥನೆಯಲ್ಲಿರುವಂಥ ಶಕ್ತಿ, ಆ ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಗುಡಾರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ಟಫೀಲ ನಮ್ಮನ್ನ ದೇವರಂತೆ, ದೇವರ ಚಿತ್ತದಂತೆ, ದೇವರ ಗುಣಗಳಂತೆ ನಮ್ಮನ್ನು ಮಾರ್ಪಡಿಸುತ್ತೆ. ಪಲಾಲ್ ದೇವರನ್ನೇ ನಮ್ಮ ಜೀವಿತದಲ್ಲಿ ಪ್ರಕಟ ಮಾಡುತ್ತೆ. ಮುಂದಿನ ವಾರ ಯಾವ ಪ್ರಾರ್ಥನೆ? ಸೆಲ. ಇದು 2 ಕಡೆ ಅಷ್ಟೇ ಮಾಡಲ್ಪಟ್ಟಿದೆ ಈ ಪ್ರಾರ್ಥನೆ. ಸತ್ಯವೇದದಲ್ಲಿ 2 ಕಡೆ ಅಷ್ಟೇ ಈ ಪದ ಉಪಯೋಗವಾಗಿದೆ. ಇದರ ಆಳವಾದ ಅರ್ಥವನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆದರೆ ನಿಜವಾಗ್ಲೂ ನಂಬಿಕೆ ಇಡ್ರಿ, ಈ ಪ್ರಾರ್ಥನೆಗಿಂತ ಆ ಪ್ರಾರ್ಥನೆ ಇನ್ನೂ ಬಹಳ ಬಲವಾಗಿದೆ, ಇನ್ನೂ ಬಹಳ ಆಳವಾಗಿದೆ, ಇನ್ನೂ ಆಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕಿದೆ ಪ್ರಾರ್ಥನೆಯ ವಿಷಯದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವೆಲ್ಲರೂ ಕೂಡ ಮೇಲಕ್ಕೆ ಎದ್ದು ನಿಂತುಕೊಳ್ಳೋಣವಾ? ಎಲ್ಲರೂ ಕೂಡ ಮೇಲಕ್ಕೆ ಎದ್ದು ನಿಂತುಕೊಳ್ಳೋಣವಾ ಈ ಸಮಯದಲ್ಲಿ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ ನಿನಗೆ ವಂದನೆ ಯೇಸುವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಕೂಡ ಹೇಳೋಣವಾ? ಮೀಕಾ 7:7 7:8 ಹೇಳಿರುವ ಹಾಗೆ, ಶತ್ರುವೇ ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ಶತ್ರುವೇ ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ನಾನು ಬಿದ್ದಿದ್ದೇನೆ, ಆದ್ರೆ ಹೇಳ್ಬೇಕೆಲ್ಲರೂ, ಈ ವಾರವೆಲ್ಲ ನೀವು ಇದೇ ಪ್ರಾರ್ಥನೆ ಮಾಡ್ಬೇಕ್ರಿ. ಬೆಳಗ್ಗೆ ಎದ್ರೆ ಈ ಪ್ರಾರ್ಥನೆ ಮಾಡ್ರಿ, ರಾತ್ರಿ ಮಲಗಿದ್ರೆ ಈ ಪ್ರಾರ್ಥನೆ ಮಾಡ್ರಿ, ಕೆಲಸ ಮಾಡ್ತಾ ಈ ಪ್ರಾರ್ಥನೆ ಮಾಡ್ರಿ. ಮೀಕಾ 7:8 ಹೇಳಿರುವ ಪ್ರಕಾರ, ಶತ್ರುವೇ ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ,
ನಾನು ಬಿದ್ದಿದ್ದೇನೆ, ನಾನು ಮತ್ತೆ ಏಳುತ್ತೇನೆ ಯೇಸುವಿನ ನಾಮದಲ್ಲಿ. ನಾನು ಬಿದ್ದಿದ್ದೇನೆ, ನಾನು ಮತ್ತೆ ಏಳುತ್ತೇನೆ ಯೇಸುವಿನ ನಾಮದಲ್ಲಿ. ನಾನು ಕತ್ತಲಲ್ಲಿದ್ದೇನೆ, ಆದ್ರೆ ಯೆಹೋವನು ನನಗೆ ಬೆಳಕಾಗಿರುತ್ತಾನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಬಾಯಿಗಳನ್ನ ತೆಗೆದು ಈ ಪ್ರಾರ್ಥನೆ ಈ ಸಮಯದಲ್ಲಿ ನಾವು ಮಾಡುವಂತವರಾಗೋಣ. ಎಲ್ಲರೂ ಬಾಯಿಗಳನ್ನ ತೆಗೆದು ಈ ವಚನವನ್ನ ಘೋಷಣೆ ಮಾಡುತ್ತಾ ಶಬ್ದವಾಗಿ ಎಲ್ಲರೂ ಕೂಡ ಬಾಯಿಗಳನ್ನ ತೆಗೆದು, ಶತ್ರುವೇ ನನ್ನ ವಿಷಯದಲ್ಲಿ ನೀ ಹಿಗ್ಗಬೇಡ, ಶತ್ರುವೇ ನನ್ನ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರ ಕಾಯಬೇಡ್ರಿ. ಇವತ್ತು ಎಂಥದೇ ಆಳವಾದಂತ ಪರಿಸ್ಥಿತಿಯಲ್ಲಿ ನೀವು ಬಿದ್ದು ಹೋಗಿರಬಹುದು, ಗಾಢ ಅಂಧಕಾರದಲ್ಲಿ ನೀವು ಬಿದ್ದು ಹೋಗಿರಬಹುದು, ನಿಮ್ಮ ನಿರ್ಧಾರಗಳು ಇವತ್ತು ನಿಮ್ಮನ್ನ ಕತ್ತಲೆಗೆ ಕರೆದುಕೊಂಡು ಹೋಗಿರಬಹುದು. ಆದ್ರೆ ಇವತ್ತು ತಿರುಗಿ ನಿರೀಕ್ಷೆಯಲ್ಲಿ ಏಳುವಂತ ಸಮಯ ಇದಾಗಿದೆ. ಒಂದು ದೊಡ್ಡ ನಂಬಿಕೆಯಿಂದ ಏಳುವಂತ ಸಮಯ ಇದಾಗಿದೆ. ಈ ಕತ್ತಲೆ, ಈ ಮರಣ, ಈ ಅಂಧಕಾರ, ಈ ಪಾಪ ನನ್ನ ಅಂತ್ಯವಲ್ಲ. ನಾನು ಬಿಟ್ಟಿದ್ದೇನೆ, ಆದ್ರೆ ಇವತ್ತೇ ನಾನು ತಿರುಗಿ ಏಳುತ್ತೇನೆ ಯೇಸುವಿನ ನಾಮದಲ್ಲಿ. I shall arise in the mighty name of Jesus. I shall arise in the mighty name of Jesus. ಎಲ್ಲರೂ ಕೂಡ ಬಾಯಿಗಳನ್ನು ತೆಗೆದು ಹೇಳೋಣವಾ, ನಾನು ತಿರುಗಿ ಏಳುತ್ತೇನೆ ಯೇಸುವಿನ ನಾಮದಲ್ಲಿ, ನಾನು ತಿರುಗಿ ಏಳುತ್ತೇನೆ ಯೇಸುವಿನ ನಾಮದಲ್ಲಿ, ನಾನು ತಿರುಗಿ ಏಳುತ್ತೇನೆ ಯೇಸುವಿನ ನಾಮದಲ್ಲಿ, ನಾನು ತಿರುಗಿ ಏಳುತ್ತೇನೆ ಯೇಸುವಿನ ನಾಮದಲ್ಲಿ. ಓ ರೀ ಖಾರಬಾಸ ಗೌರಿಯ ಖಾರಮಶಿ ಖಾರಬಲರೆ, ಓ ರೀ ಮಮ ಮಲರಂದು ರಮಸೆ ಕೇಲರ ಬಲರ. ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣವಾ. ಇದೇ ವಾಕ್ಯವನ್ನ ಧ್ಯಾನ ಮಾಡುತ್ತಾ ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂತವ್ರು ಆಗೋಣ. ಅನ್ಯ ಭಾಷೆ ವರಗಳಿರುವಂತವರು ಎಲ್ಲರೂ ಕೂಡ ಶಬ್ದವಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ಬಲವಾಗಿ I shall arise. ನಾನು ಮತ್ತೆ ಏಳುತ್ತೇನೆ. ನಾನು ಬಿದ್ದಿರಬಹುದು, ಆದ್ರೆ ನಾನು ಮತ್ತೆ ಏಳುತ್ತೇನೆ. ನಾನು ಬಿದ್ದಿರಬಹುದು, ನಾನು ಮತ್ತೆ ಏಳುತ್ತೇನೆ. ನನ್ನ ಪ್ರಾರ್ಥನೆಯನ್ನು ನಾನು ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗುತ್ತೇನೆ. ನನ್ನ ಪಾಪವನ್ನು ತೊಳೆಯುವಂತ ಯೇಸುವಿನ ಬಳಿಗೆ ನಾನು ತೆಗೆದುಕೊಂಡು ಹೋಗುತ್ತೇನೆ. ಶತ್ರುವೇ ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ನಾನು ಬಿದ್ದಿದ್ದೇನೆ, ಯೇಸುವಿನ ರಕ್ತದಿಂದ ನಾನು ಮತ್ತೆ ಏಳುತ್ತೇನೆ. ಓ ರೀ ಖಾರಮ ಸೊಕೌರಿಯ ಖಾರಮ ಶಿಖರವಲರೆ, ಓ ರೀ ಬಾಬಾ ಬಾಲಾರಂದು ರಮ ಸೊಕೌರಿಯ ಕಲರೆ, ಓ ರೀ ಮಮ ನರಬ ಸೊಕೌರಿಯ ಖಾರವಲರೆ. ಎಸ್, ಪ್ರಾರ್ಥನೆ ಮಾಡ್ರಿ. ಯಾರು ಕೂಡ ಸುಮ್ಮನೆ ಇರಬೇಡ್ರಿ. ನಿಮ್ಮ ಆಂತರ್ಯ ಮನುಷ್ಯನ ಇವತ್ತು ಎದ್ದೇಳಬೇಕು. ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಆಂತರ್ಯ ಮನುಷ್ಯನ ಇವತ್ತು ಎದ್ದೇಳಬೇಕು. ನಿನ್ನ ಆಂತರ್ಯ ಮನುಷ್ಯನು ಇವತ್ತು ಬಲಗೊಳ್ಳಬೇಕು. ಈ ಪ್ರಾರ್ಥನೆ ಮುಖಾಂತರವಾಗಿ ನಿನ್ನ ಆಂತರ್ಯ ಮನುಷ್ಯನು ಬಲಗೊಳ್ಳಬೇಕು. ಔರಿ ಖಾರಬಾಸ ಕೌರಿಯ ಖಾರಮಲರೆ, ಔರಿ ಮಮ ನರಂದು ರಮ ಶಿಖರಬಲರೆ. ಎಸ್, ಔರಿ ಬಾಲರಂದು ರಮ ಸೆಖೇರಿಯ ಖಾರಮ, ಔರಿ ಖಾರಮಲರಂದು ರಮ ಶಿಖರಮಲರೆ, ಔರಿ ಮಮ ಮಲರಂದು ರಮ ಶಿಖಲರಂದು ರಮ. ಎಸ್, ಪ್ರಾರ್ಥನೆ ಮಾಡ್ರಿ. ಯಾರು ಸುಮ್ಮನೆ ಇರಬಾರದು. ನೀವು ಎದ್ದೇಳಬೇಕು ಇವತ್ತು ಆತ್ಮಿಕವಾಗಿ. ನಿಮ್ಮ ಆಂತರ್ಯ ಮನುಷ್ಯನು ಎದ್ದೇಳಬೇಕು ಇವತ್ತು ಆತ್ಮಿಕವಾಗಿ. ಈ ನಿಮ್ಮ ಫಲಾಲ್ ಪ್ರಾರ್ಥನೆ ಇವತ್ತಿನಿಂದಲೇ ಕಾರ್ಯ ಮಾಡೋದಕ್ಕೆ ಆರಂಭ ಮಾಡಬೇಕು. ಎದ್ದೇಳ್ರಿ ಯೇಸುವಿನ ನಾಮದಲ್ಲಿ, ಎದ್ದೇಳ್ರಿ ಯೇಸುವಿನ ನಾಮದಲ್ಲಿ, ಎದ್ದೇಳ್ರಿ ಯೇಸುವಿನ ನಾಮದಲ್ಲಿ, ಎದ್ದೇಳ್ರಿ ಯೇಸುವಿನ ನಾಮದಲ್ಲಿ, ಎದ್ದೇಳ್ರಿ ಯೇಸುವಿನ ನಾಮದಲ್ಲಿ. ಔರಿ ಖಾರಮ ಸೊಕೌರಿಯ ಖಾರಬರವ, ಔರಿ ಮಮ ನರಬ ಸೊಕೌರಿ. ನಾನು ಬಿದ್ದಿದ್ದೇನೆ, ನಾನು ಏಳುತ್ತೇನೆ ಇವತ್ತು ಯೇಸುವಿನ ನಾಮದಲ್ಲಿ. ನಾನು ಏಳುತ್ತೇನೆ, ನಾನು ಇವತ್ತು ತಿರುಗಿ ಏಳುತ್ತೇನೆ. ಪ್ರಾರ್ಥನೆ ಮಾಡ್ರಿ, ಯಾರು ಸುಮ್ಮನೆ ಇರಬೇಡ್ರಿ. ನಾನು ಬಿದ್ದಿದ್ದೇನೆ, ಆದ್ರೆ ತಿರುಗಿ ಏಳುತ್ತೇನೆ. ಎಸ್, ಔರಿ ಖಾರಮ ಸೊಕೌರಿಯ ಖಾರಬ. ಈ 2026ನೇ ವರ್ಷದಲ್ಲಿ ಯಾರೆಲ್ಲ ನಿನ್ನ ದೇವರು ಎಲ್ಲಿ ಎಂಬುದಾಗಿ ನಿನ್ನ ಅವಮಾನ ಪಡಿಸಿದರೋ, ಯಾರೆಲ್ಲ ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡಿದರೋ, ಈ 2026ರಲ್ಲಿ ಅವರ ಮುಖಗಳು ನಾಚಿಕೆ ಪಡುವ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುವಂತವನಾಗಿದ್ದಾನೆ. ಎಸ್, ಪ್ರಾರ್ಥನೆ ಮಾಡ್ರಿ. ಈ ವರ್ಷ ನಿಮ್ಮ ವೈರಿಗಳ ಮುಖಗಳು ಅವಮಾನಕ್ಕೆ ಗುರಿಯಾಗಲಿಕ್ಕಿದೆ, ನಾಚಿಕೆಗೆ ಗುರಿಯಾಗಲಿಕ್ಕಿದೆ. ನಿನ್ನ ದೇವರು ಎಲ್ಲಿ ಅಂದವರೆಲ್ಲ ಈ ವರ್ಷ ನಾಚಿಕೆಯಿಂದ ನಿಮ್ಮನ್ನ ಬಿಟ್ಟು ಹೋಗುವಂತವರಾಗಿದ್ದಾರೆ. ನಿನ್ನ ದೇವರು ಎಲ್ಲಿ ಅಂದವರೆಲ್ಲ ಈ ವರ್ಷ ನಾಚಿಕೆಗೆ ಗುರಿಯಾಗಲಿಕ್ಕಿದ್ದಾರೆ.
ಎಸ್ ಔರಿ ಕರಮಲರೆ ಔರಿ ಮಲರಂದು ರಮ ಸೆಖೇರಿಯ ಕರವಲರೆ ಔರಿ ಕರಮಲರಂದು ರಮಲರೆ. ಥ್ಯಾಂಕ್ ಯು ಜೀಸಸ್. ಔರಿ ಕರಮಲರೆ. ನನ್ನ ಎದಿರು ಶತ್ರುಗಳೆಲ್ಲ ಚದರಿ ಹೋಗ್ವಾರು ನನ್ನ ಕರ್ತನಿಂದಲೇ. ಎಲ್ಲರೂ ಹೇಳೋಣ ನಂಬಿಕೆಯಿಂದ ಈ ಸಾಲುಗಳನ್ನು ಹಾಡೋಣ. ನನ್ನ ಎದಿರು ಶತ್ರುಗಳೆಲ್ಲ ಚದರಿ ಹೋಗ್ವಾರು ನನ್ನ ಕರ್ತನಿಂದಲೇ. ನನ್ನ ಎದಿರು ನನ್ನ ಶತ್ರುಗಳೆಲ್ಲ ಚದರಿ ಹೋಗ್ವಾರು ನನ್ನ ಕರ್ತನಿಂದಲೇ. ನನ್ನ ಆರೋಗ್ಯ ದೇವದಾನವದು, ನನ್ನ ಶರೀರವು ಅದು ದೇವರ ಕೃಪೆಯು. ನನ್ನ ಆರೋಗ್ಯ ದೇವದಾನವದು, ನನ್ನ ಶರೀರವು ಅದು ದೇವರ ಕೃಪೆಯು. ನನ್ನ ದೇವನಲ್ಲಿ ನಿಶ್ಚಯದಿ ಅನುಗ್ರಹ ನಾನು ಹೊಂದುವೆ. ನಿನ್ನ ವಾಕ್ಯದಂತೆ ನಾನು ನಡೆದು ನಿನ್ನ ದಾರಿಯಲ್ಲಿ ನಾನು ನಡೆವೆ. ನನ್ನ ಎದಿರು ಶತ್ರುಗಳೆಲ್ಲ ಚದರಿ ಹೋಗುವರು ನನ್ನ ಕರ್ತನಿಂದಲೇ. ಶಬ್ದವಾಗಿ ಚಪ್ಪಾಳೆ ತಟ್ಟುತ್ತಾ ಹೇಳೋಣ. ಶತ್ರುಗಳೆಲ್ಲ ಚದರಿ ಹೋಗುವರು ನನ್ನ ಕರ್ತನಿಂದಲೇ. ನನ್ನ ಆರೋಗ್ಯ ದೇವದಾನವದು, ನನ್ನ ಶರೀರವು ಅದು ದೇವರ ಕೃಪೆಯು. ನನ್ನ ಶರೀರವನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ನನ್ನ ಕುಟುಂಬವನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ನನ್ನ ದೇವನಲ್ಲಿ ನಾನು ಅನುಗ್ರಹವನ್ನು ಹೊಂದುತ್ತೇನೆ. ನನ್ನ ದೇವನಲ್ಲಿ ನಿಶ್ಚಯದಿ ಅನುಗ್ರಹ ನಾನು ಹೊಂದುವೆ. ನಿನ್ನ ವಾಕ್ಯದಂತೆ ನಾನು ನಡೆದು ನಿನ್ನ ದಾರಿಯಲ್ಲಿ ನಾನು ನಡೆವೆ. ಸಾಲ ಬಯಸಲು ನನಗೆ ಅವಶ್ಯವಿಲ್ಲ, ಸಾಲ ಕೊಡಲು ಕರ್ತ ಸಮೃದ್ಧಿ ತಂದ. ಸಾಲ ಬಯಸಲು ನನಗೆ ಅವಶ್ಯವಿಲ್ಲ, ಸಾಲ ಕೊಡಲು ಕರ್ತ ಸಮೃದ್ಧಿ ತಂದ. ಬಯಸಿದ್ದೆಲ್ಲವ ನಾನು ಹೊಂದುವೆನು, ಉನ್ನತದಿ ಮಾನಿಸಿ ನನ್ನ ಕಾಯುವ. ಬಯಸಿದ್ದೆಲ್ಲವ ನಾನು ಹೊಂದುವೆನು, ಉನ್ನತದಿ ಮಾನಿಸಿ ನನ್ನ ಕಾಯುವ. ನನ್ನ ಎದಿರು ಶತ್ರು